ಗೊತ್ತಿಲ್ಲ ನಮ್ಗೆ ಅವರಿಂದ
ಹಾಗೂ ಶ್ರೀಕೃಷ್ಣಮೂರ್ತಿಯವರನ್ನು ಇಲ್ಲಿರ್ತಕ್ಕಂಥ ನಮ್ಮೆಲ್ಲರನ್ನ ತುಂಬು ಹೃದಯದಿಂದ ಆಶೀರ್ವದಿಸಲು ಒಪ್ಪಿ ಆಗುತ್ತಿರುವ ಶಿವಯೋಗೀಶ್ವರ ಮಂದಿರ ವಿರಕ್ತಿ ಮಠ ತುರುವೇಕೆರೆಯ ಪೀಠಾಧ್ಯಕ್ಷರಾದಂಥ ನಡುವಿನಕೆರೆ ಕಾಡುಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಕರಿವಿಶ್ವ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರ ಪಾದಪದ್ಮಗಳಿಗೆ ಪುರಪಟ್ಟು ಅವರಿಗೆ ಸಮಾರಂಭದ ವ್ಯವಸ್ಥಾಪಕರ ವತಿಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಭಕ್ತರ ವತಿಯಿಂದ ಭಕ್ತಿಪೂರ್ವಕವಾದ ಹಾಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ತಾಲೂಕಿನ ಶಾಸಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನಿತ HP ಅವರ ಈ ವಿಷಯಗಳಿಗೆ ಸ್ವಾಗತವನ್ನು ಬಯಸುತ್ತೇವೆ. ಈ ಒಂದು ಇಂದು ಸನ್ಮಾನ್ಯ ತುರಾಪುರವರನ್ನ ಕುರಿತು ಅಭಿನಂದನಾ ಭಾಷಣ ಮಾಡಲಿರುವವರು ಈ ಒಂದು ಸಮಾಜದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಆರ್ಥಿಕವಾದ ಶ್ರೀ ಶಿವಲಿಂಗೇಗೌಡ ಹಾಗೂ ಶ್ರೀ ಅವರಿಗೆ ನಮ್ಮ ವ್ಯವಸ್ಥಾಪಕ ಸಮಿತಿಯ ವತಿಯಿಂದ ಹಾಗೂ ತಮ್ಮ ನಿಜರ ವತಿಯಿಂದ ಸುಸ್ವಾಗತವನ್ನು ಬಯಸುತ್ತೇವೆ. ನಮ್ಮಲ್ಲಿ ಕನ್ನಡದಲ್ಲೂ ಮಾತನಾಡಿದ್ದೇವೆ. ನನಗೆ ಇವತ್ತು ಈ ಮಾತು ಯಾಕೆ ಜ್ಞಾಪಕ ಕೊಡ್ತಾ ಇದೆ ಅಂತಂದ್ರೆ ಜಗತ್ತಲ್ಲಿನ ದರ್ಶನ ಅವರಿಗೆಲ್ಲ ಆಶೀರ್ವಾದವನ್ನು ಹೊರತು ಜನತಾ ಕಾರ್ಯದಲ್ಲಿ ಭಾಗಿಯಾಗತಕ್ಕಂಥ ಒಂದು ಸುದೃಢ ಈ ಸಂಜೆ ಮಾನ್ಯ ನಂಜಾವಳಿಯವರಿಗೆ ಹೊರಟಿದ್ದು ನಮ್ಮೆಲ್ಲರಿಗೂ ಅವರು ಈ ದಿನ ನಮ್ಮ ಮಧ್ಯೆ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಅವರಿಗೆ ನಮ್ಮ ವ್ಯವಸ್ಥಾಪಕ ಸಮಿತಿಯಿಂದ ನಮ್ಮೆಲ್ಲರ ವತಿಯಿಂದ ಆರ್ಥಿಕವಾದ ಅವರು ಮಾಡಿದರು. ಈ ದಿವಸ ತುರುವೇಕೆರೆಯಲ್ಲಿ ಒಂದು ಸುವರ್ಣ ದಿನ. ತುರುವೇಕೆರೆ ಬಹಳ ಹಿಂದಿನಿಂದಲೂ ಸಹ ಪುರಾಣ ಪ್ರಸಿದ್ಧವಾದಂತಹ ಒಂದು ಪುಣ್ಯಕ್ಷೇತ್ರ. ಅಚಲಾನಂದಘಟ್ಟದಂತಹ ಮಹನೀಯರು ತಪಸ್ಸು ಮಾಡಿದಂತಹ ಕ್ಷೇತ್ರ. ನಂತರ ವರದ ಬೇಟೆಯರಾದಂತಹ ಮಹಾ ಭಕ್ತರು ಹುಟ್ಟಿ ಇಲ್ಲಿ ಬೇಟೆರಾಜ ಸ್ವಾಮಿಯನ್ನ ಕರೆಸಿ ಪ್ರತಿಷ್ಠಾಪನೆ ಮಾಡಿದಂತಹ ಮಹಾಭಕ್ತರು ಈ ಊರಿನಲ್ಲಿ ಉಳಿದಿದ್ದಾರೆ. ಹಾಗೇನೆ ನಮ್ಮೂರ ವೈಶಿಷ್ಟ್ಯ ಏನಂದ್ರೆ ಈ ಊರಿನಲ್ಲಿ ಆಗಾಗ್ಗೆ ರತ್ನತ್ರಯರು ಉದಯಿಸುತ್ತಲೇ ಇರುತ್ತವೆ. ತುರುವೇಕೆರೆಯಲ್ಲಿ ಈಗ ಒಂದು ಅನರ್ಘ್ಯ ರತ್ನ ಅಂದ್ರೆ ನಮ್ಮ ಪೂಜ್ಯ ಶ್ರೀ ಆರ್ ಕೃಷ್ಣಮೂರ್ತಿಗಳವರು ನಮ್ಮ ಊರಿಗೆ ಒಂದು ದೊಡ್ಡ ಕೀರ್ತಿ ಹಾಗೂ ಈ ಊರಿನ ಹೆಸರು ಎಲ್ಲ ಕಡೆಯಲ್ಲೂ ಕಾಣ ಹಾಗೆ ಮಾಡಿದ್ದಾರೆ. ಅವರಿಗೆ ಈ ದಿವಸ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಅಭಿನಂದನಾ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶ್ರೀ ಆರ್ ಕೃಷ್ಣಮೂರ್ತಿಗಳವರ ಬಗ್ಗೆಯೂ ಮತ್ತು ಈ ದಿವಸ ಕಾರ್ಯಕ್ರಮದ ವೈಶಿಷ್ಟ್ಯದ ಬಗ್ಗೆ ಮಾತನಾಡೋದಕ್ಕೋಸ್ಕರ ಬೆಂಗಳೂರಿನಿಂದ ಶ್ರೀ ದಿನೇಶ್ ಕಾಮತ್ ಅಂತ ಮಹನೀಯರು ಆಗಮಿಸಿದ್ದಾರೆ. ಇವರು ಕಳೆದ 25 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ
ತುಮಕೂರು ವಿಭಾಗ, ಕೋಲಾರ ಮತ್ತು ಮೈಸೂರು ವಿಭಾಗದ ಪ್ರಚಾರಕರಾಗಿ ಸಂಘದಲ್ಲಿ ಮಾರ್ಗದರ್ಶನ ಮಾಡ್ತಾ ಈಗ ಹಿಂದೂ ಸೇವಾ ಪ್ರತಿಷ್ಠಾನದ ನಿರ್ದೇಶಕರಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಈ ಮಹನೀಯರು ಈ ದಿವಸ ಆಗಮಿಸಿ ಕೆಲವು ಮಾತುಗಳನ್ನ ಅಡಗೋಸ್ಕರ ಮಾಡಿದ್ದಾರೆ. ಅವರನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಪೂರ್ವ ಅವಕಾಶ ಹಾಗೂ ತುಂಬಾ ಸಂತೋಷದ ವಿಷಯವಾಗಿರುತ್ತದೆ. ಇಂತಹ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅನೇಕ ಗಣ್ಯರು ತಮ್ಮ ಅಭಿನಂದನೆಯನ್ನು ಪತ್ರ ಮುಖೇನ ಕಳಿಸಿರುತ್ತಾರೆ. ಅವುಗಳಲ್ಲಿ ಕೆಲವು ಪತ್ರಗಳ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಕಟಿಸುತ್ತಿದ್ದೇನೆ. ಮೊದಲನೇದಾಗಿ ಶ್ರೀ ಕಾಮಾಕ್ಷಿ ಶಾರದಾಂಬ ಮಹಾಸನ್ನಿಧಾನಂ, ಶ್ರೀ ಗಣಪತಿ ಸಂಸ್ಥಾನ, ಕೋದಂಡಾಶ್ರಮ ಮಠ, ಹೆಬ್ಬೂರು, ತುಮಕೂರು ಜಿಲ್ಲೆ. ಈಗಿನ ಸಮಾಜದಲ್ಲಿ ನಾನು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಬರೆಯಿರಿ ಎನ್ನುವರ ಸಂಖ್ಯೆ ಹೆಚ್ಚಾಗಿ ಕಂಡು ಬರುತ್ತಿದೆ. ಇದು ಒಲ್ಲದ ಮಾತು ಎಂಬುದನ್ನು ಶ್ರೀಮಾನ್ ಟಿ.ಆರ್. ಕೃಷ್ಣಮೂರ್ತಿ ಅವರು ತಮ್ಮ ಇಡೀ ಬಾಳನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿ ಇಟ್ಟಿರುವುದು ಪ್ರಶಂಸನೀಯವಾಗಿದೆ. ಅವರನ್ನು ನೀವು ಈಗ ಅಭಿನಂದಿಸುತ್ತಿರುವುದು ಸೂಕ್ತವಾಗಿದೆ. ಅಲ್ಲದೆ ಮುಂದೆ ಶತಾಯುಷಿಗಳಾಗಿ ಅವರು ಬಾಳುವಂತಾಗಿ ನಿಮ್ಮೆಲ್ಲರಿಂದ ಆ ಸಮಯದಲ್ಲಿಯೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿನಂದಿಸುವಂತಾಗಲಿ ಎಂದು ಶ್ರೀ ಕಾಮಾಕ್ಷಿ ಶಾರದಾಂಬೆಯನ್ನು ಪ್ರಾರ್ಥಿಸಿ ಫಲಮಂತ್ರಾಕ್ಷತೆಯನ್ನು ಕಳಿಸುತ್ತಿರುತ್ತೇವೆ. ಉತ್ತಮ ಅಧ್ಯಾಪಕರು, ಜೊತೆಗೆ ಉತ್ತಮ ಗೆಳೆಯ, ಸಂಘಜೀವಿ, ಪರೋಪಕಾರಿ, ಅಪಾರ ಗುಣವಿದ್ದು ಎಲೆಮರೆಯ ಕಾಯಿಯಾಗಿಯೇ ಇರಲಿಚ್ಛಿಸಿರುವ ನಿಸ್ಪೃಹಿ, ಅನ್ಯರಿಗಾಗಿ ದುಡಿಯುತ್ತಾ ಅದರಿಂದ ತೊಂದರೆಯಾದರೂ ಸಹಿಸಿಕೊಂಡು ನಸುನಗುವ ವಿವೇಕಿ, ಸಂಘಪ್ರೇಮಿ. ಅಂಥವರನ್ನು ಸತ್ಕರಿಸುವಾಗ ನಮಗೂ ಅವರ ಗುಣಗಳ ನೆನಪು, ಅದರಿಂದ ಆ ಗುಣಗಳ ಕುರಿತಾಗಿ ಆಸಕ್ತಿ, ಆ ಗುಣಗಳಿಸುವ ಪ್ರೇರಣೆ ಲಭಿಸಿದೆಂದು ಆಸೆ. ಶ್ರೀ ಪಂಡಿತರಿಗೆ ಪ್ರಭು 100 ವರ್ಷಗಳ ಕ್ರಿಯಾಶೀಲ ಜೀವನವನ್ನು ಅನುಗ್ರಹಿಸಲಿ ಎಂದು ಅವರಲ್ಲಿ ಪ್ರಾರ್ಥಿಸುವೆ. ಅವರಿಗೆ ಹಿರಿಯರ ಬಹುಮುಖ ಸೇವೆಗಾಗಿ ಅರ್ಪಿಸುತ್ತಿರುವುದನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವ ಅವರ ಅಭಿನಂದನಾ ಸಮಿತಿಯ ಕಾರ್ಯಕ್ರಮಗಳನ್ನು ತಿಳಿದು ನನಗೆ ತುಂಬಾ ಸಂತೋಷವಾಯಿತು. ಅವರಿಗೆ ಗೌರವಪೂರ್ವಕ ವಂದನೆಗಳು, ಅಭಿನಂದನೆಗಳು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ, ಬ್ರಾಹ್ಮಣ ವಿದ್ಯಾರ್ಥಿ ಮಂದಿರ, ತುಮಕೂರು. ಶ್ರೀಮಾನ್ ಟಿ.ಆರ್. ಕೃಷ್ಣಮೂರ್ತಿ ಅವರು 66 ಸಂವತ್ಸರಗಳನ್ನು ಪೂರ್ಣಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ವೈಯಕ್ತಿಕವಾಗಿ ವಾರ್ಷಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನೂ ಅನಂತ ಕಾಲ ಸೇವಾ ಕಾರ್ಯ ಮುಂದುವರಿಸಲು ಶ್ರೀ ದೇವರು ಆರೋಗ್ಯ ಶಕ್ತಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತಾ ಸಮಾರಂಭ ಯಶಸ್ವಿಯಾಗಿ ನೆರವೇರಲಿ ಎಂದು ಹಾರೈಸುತ್ತಿದ್ದೇವೆ. ಇನ್ನು ಹೆಚ್ಚು ಬರುತ್ತೆ ಅಂತಕ್ಕಂಥ ವಾಚನ ಈ ಮಾತನ್ನು ಇಷ್ಟಪಡ್ತೀನಿ. ಈ ಶುಭ ಸಂದೇಶಗಳನ್ನು ವಾಚನ ಮಾಡಿದ ಶ್ರೀಮತಿ ಜಮುನಾ ಶ್ರೀನಾಥ್ ಅವರಿಗೆ ವಂದನೆಗಳು. ಈಗ ಭಿನ್ನವತ್ತಳೆಯ ವಾಚನ ಶ್ರೀ ಎಲ್.ಎನ್. ಪ್ರಸಾದ್ ಅವರಿಂದ. ಶಿಕ್ಷಕ ಅಗ್ರಮಾನ್ಯ ಹೋರಾಟಗಾರ ಶ್ರೀ ಟಿ.ಆರ್. ಕೃಷ್ಣಮೂರ್ತಿ ಪಂಡಿತರಿಗೆ 66 ವರ್ಷ ತುಂಬಿದ ಮಧುರ ಸಂದರ್ಭದಲ್ಲಿ ಅವರ ಹಿತೈಷಿಗಳಿಂದ ಅರ್ಪಿಸಿದ ಭಿನ್ನವತ್ತಳೆ. ಮಾನ್ಯ ಕೃಷ್ಣಮೂರ್ತಿಯವರೇ, ಜೇನುಕುಡಿ ಎಂದು ನಾಮಾಂಕಿತವಾಗಿದ್ದ ತುರುವೇಕೆರೆಯಲ್ಲಿ ಕಾಮಧೇನುವಿನಂತೆ ಸಮಾಜದ ಬಹುಮುಖ ಅಪೇಕ್ಷೆಯನ್ನು ಈಡೇರಿಸಿಕೊಟ್ಟು 66 ಸಾರ್ಥಕ ವಸಂತಗಳನ್ನು ಕಂಡ ತಮ್ಮನ್ನು ಅಭಿನಂದಿಸಲು ನಮ್ಮ ಹೃದಯದ ಭಾವನೆಗಳು ಉದ್ದೀಪನಗೊಳ್ಳುತ್ತಿವೆ. ಭಾರತ ಧರ್ಮಪ್ರಾಣ ದೇಶ. ಇಲ್ಲಿನ ಧಾರ್ಮಿಕ ಪರಂಪರೆಯು ಕೇವಲ ದೇವಪೂಜೆ, ವೈಯಕ್ತಿಕ ಸಾಧನೆ, ಮೋಕ್ಷಕ್ಕಷ್ಟೇ ಸೀಮಿತವಾಗದೆ ಅದು ಸಮಷ್ಟಿ ಹಿತವನ್ನು ಬಯಸುತ್ತಾ ಅದಕ್ಕಾಗಿ ಜೀವನ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತೆ ಅನುಯಾಯಿಗಳಿಗೆ ಸಂದೇಶವನ್ನು ನೀಡುತ್ತಿದೆ. ಪರೇಶಾಂ ಉಪಕಾರಾರ್ಥಂ ಯೋ ಜೀವತಿ ಸಜೀವತಿ ಎಂದು ಋಗ್ವೇದ ಋಷಿಗಳು ಸಾರಿ ಹೇಳಿದ್ದಾರೆ. ಇಂಥ ವ್ಯಷ್ಟಿ ಸಮಷ್ಟಿ ಪರಂಪರೆಯನ್ನೇ ಸ್ವಾಮಿ ವಿವೇಕಾನಂದರು ತನ್ನ ಮೋಕ್ಷ ಹಾಗೂ ಜಗತ್ತಿದ ಎಂದು ಘೋಷಿಸಿದ್ದಾರೆ. ಇಂತಹ ಈ ಆದರ್ಶ ಪರಂಪರೆಯನ್ನು ರಕ್ಷಿಸಲೆಂದೇ ಲಕ್ಷೋಪಲಕ್ಷ ಸಾಧುಸಂತರು ಭಾರತದಲ್ಲಿ ಜನಿಸಿ ಇಲ್ಲಿನ ಮಣ್ಣನ್ನು ಪಾವನಗೊಳಿಸಿದ್ದಾರೆ. ಅಂತಹ ಸಾಧಕರ ಜೀವನದ ಉದಾತ್ತ ಮೌಲ್ಯಗಳನ್ನು ನಿಮ್ಮ ವಂಶದ ಹಿರಿಯರು ಮೈಗೂಡಿಸಿಕೊಂಡು ಬಂದಿದ್ದರು. ಆ ತಪ್ಪಲೆಗೆ ಹಾಕಬೇಕೆಂದು ಆದೇಶಿಸಿದರು. ಅದರಂತೆ ಅನೇಕ ಶತಕಗಳವರೆಗೆ ಆ ಪರಂಪರೆಯು ಚಾಲ್ತಿಯಲ್ಲಿತ್ತು. ಆದ್ದರಿಂದಲೇ ತಮ್ಮ ಮನೆತನಕ್ಕೆ ತಪ್ಪಲೆ ಪಂಡಿತರ ವಂಶಗಳಿಂದ ಖ್ಯಾತಿ ಇದೆ. ಆದರ್ಶ ಶಿಕ್ಷಕರೇ, ಇಂತಹ ಸೇವಾನಿಷ್ಠ ಸಾಧಕರ ಮನೆತನದಲ್ಲಿ ದಿವಂಗತ ಶಿಕ್ಷಕ ರಾಮಕೃಷ್ಣ ಪಂಡಿತ ಹಾಗೂ ದಿವಂಗತ ಮಾತೃಶ್ರೀ ಸುಬ್ಬಮ್ಮನವರ ಜ್ಯೇಷ್ಠ ಪುತ್ರನಾಗಿ ಬೇಲೂರಿನ ಚೆನ್ನಕೇಶವ ಅನುಗ್ರಹದಿಂದ 1929ರಲ್ಲಿ ಹುಟ್ಟಿದ ತಮಗೆ ಬಾಲ್ಯದಿಂದಲೇ ಮನೆಯಲ್ಲಿ ಹಾಡು ಹಸೆಗಳ, ಮಂತ್ರ ಘೋಷಗಳ ಪಾವನ ಪರಿಸರ. ಹಲವು ಊರುಗಳಲ್ಲಿ ಅಧ್ಯಯನವನ್ನು ಮಾಡಿದ ತಾವು ಅಧ್ಯಾಪಕ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ತುಂಬಾ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದೀರಿ. 1948ರಲ್ಲಿ ನಡೆದ ಮಹಾತ್ಮ ಗಾಂಧಿಯವರ ಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರವು ಆಗ ಶಿವಮೊಗ್ಗದಲ್ಲಿ ಎಳೆಯರಿಗೆ ದೇಶಭಕ್ತಿ ಗೀತೆ, ಯೋಗಾಸನ ಇತ್ಯಾದಿಗಳನ್ನು ಹೇಳಿಕೊಡುತ್ತಿದ್ದ ಮಹಾ ಅಪರಾಧಕ್ಕಾಗಿ ತಮಗೆ 2 ತಿಂಗಳ ಕಾಲ ಕಾರಾಗೃಹವಾಸ ಶಿಕ್ಷೆಯನ್ನು ವಿಧಿಸಿತು. BA,
BA ಶಿಕ್ಷಣದ ಬಳಿಕ ತಾವು ಮನಪೂರ್ವಕವಾಗಿ ಆರಿಸಿಕೊಂಡ ವೃತ್ತಿ ಎಂದರೆ ತಮಗೆ ಪರಂಪರಾಗತವಾಗಿ ಬಂದ ಶಿಕ್ಷಕ ವೃತ್ತಿಯೇ ಆಗಿತ್ತು. ಅದರಂತೆ ಶಿವಮೊಗ್ಗ, ಬೀದರ್, ಕೋಲಾರ ಹಾಗೂ ತುಮಕೂರು ಜಿಲ್ಲೆಗಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸಹ ಶಿಕ್ಷಕರಾಗಿದ್ದು ಕೊನೆಗೆ ಮುಖ್ಯೋಪಾಧ್ಯಾಯರಾಗಿ ವಿಶ್ರಾಂತರಾಗಿದ್ದೀರಿ. ವೃತ್ತಿ ವಿಶ್ರಾಂತಿಯ ಬಳಿಕವೂ ತಾವು ಹಲವು ಶಾಲೆಗಳಲ್ಲಿ ಉಚಿತವಾಗಿ ಸಂಸ್ಕೃತ ಪಾಠನ, ಇಂಗ್ಲಿಷ್ ಪಾಠನ ನಡೆಸಿರುವುದು ಶಿಕ್ಷಣ ಪ್ರಕ್ರಿಯೆಯಲ್ಲಿ ತಮಗಿರುವ ಅಗಾಧ ಒಲವಿಗೆ ಸಾಕ್ಷಿಗಳಾಗಿವೆ. ಆದರ್ಶ ಶಿಕ್ಷಕರ ಗುಣವೆಂದರೆ ಇದೇ ಆಗಿದೆ, ಯೋಗ್ಯತೆ ಆಗಿದೆ. ಇದರಲ್ಲಿ ತಮ್ಮ ಮಡದಿ, ಕುಟುಂಬ ಹಾಗೂ ಪುತ್ರ ಶ್ರೀ TK ಶ್ರೀಧರ ಇವರು ಅಭಿನಂದನೀಯರು. ಸಮಾಜ ಸಂಘಟಕರೇ, ಜನತೆಯಲ್ಲಿ ಇಂದು ಉತ್ತಮ ಸಂಸ್ಕಾರ, ಜೇನಿಸುವ ಚಿಂತನೆ, ದೇಶಭಕ್ತಿ ಇವೆಲ್ಲವೂ ಇನ್ನೊಂದು ಚೆನ್ನಾಗಿ ಮೂಡಬೇಕಾಗಿದೆ. ಇದಕ್ಕಾಗಿ ದೇಶದ ಅಗ್ರಮಾನ್ಯ ಬೃಹತ್ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೋಲಾರ ಜಿಲ್ಲಾ ಸಂಚಾಲಕರಾಗಿಯೂ ದುಡಿದಿರುವಿರಿ. ವಿಶ್ವ ಹಿಂದೂ ಪರಿಷತ್ತಿನ ತುಮಕೂರು ಜಿಲ್ಲಾ ಕಾರ್ಯದರ್ಶಿಯಾಗಿಯೂ, ತುರುವೇಕೆರೆಯ ಪೂರ್ವಿ ಸಂಗಮ ಬ್ರಾಹ್ಮಣ ಸಂಘ ಭಾರತೀಯ ಸಂಸ್ಕೃತ ಪಾಠಶಾಲೆ ಕಾರ್ಯದರ್ಶಿಯಾಗಿಯೂ ತಮ್ಮ ಸೇವೆ ಸಲ್ಲಿಸುತ್ತಿದೆ. ಇಲ್ಲಿರುವ ಹೊಯ್ಸಳ ವಾಸ್ತುಶಿಲ್ಪವಾದ ಶ್ರೀ ಚನ್ನಕೇಶ್ವರ ದೇವಾಲಯದ ಗೌರವ ಅರ್ಚಕರಾಗಿ ಹೊಸ ಅಧ್ಯಾಯವನ್ನೇ ಪ್ರಾರಂಭಿಸಿರುವುದು ನಮ್ಮನ್ನು ಮೂಕವಿಸುವುದನ್ನಾಗಿಸುತ್ತಿದೆ. ಸಂಸ್ಕೃತ ಸುಭಾಷಿತವೊಂದು ಈ ಉಲ್ಲೇಖನೀಯ: ಮನಸಿ ವಚಸಿ ಕಾಯೇ ಪುಣ್ಯ ಪೀಯೂಷ ಪೂರ್ಣಃ ತ್ರಿಭುವನ ಉಪಕಾರ ಶ್ರೇಣಿಹಿ ಪ್ರೀಣೆಯಂತಹ ಪರಗುಣ ಪರಮಾಣು ಪರ್ವತಿ ಕೃತ್ಯ ನಿತ್ಯಂ ನಿಜಬುದ್ಧಿ ವಿಕಸಂತಹ ಸಂಚಿಸಂತಹ ಕಿಯಂತಹ ಮನಸ್ಸು, ಮಾತು ಹಾಗೂ ದೇಹದಲ್ಲೂ ಪುಣ್ಯವೆಂಬ ಅಮೃತವನ್ನು ತುಂಬಿಕೊಂಡು ಪರೋಪಕಾರದ ಸಾಲುಗಳಿಂದ 3 ಲೋಕಗಳನ್ನು ಹೆಚ್ಚಿಸುತ್ತಾ ಇದರಲ್ಲಿರುವ ಪರಮಾಣು ಪ್ರಮಾಣದ ಗುಣವನ್ನೇ ಪರ್ವತವನ್ನಾಗಿ ಮಾಡುತ್ತಾ ಅದನ್ನು ತನ್ನ ಹೃದಯದಲ್ಲೇ ವಿಕಸನಗೊಳಿಸುವಂತಹ ಸಜ್ಜನರು ಬಹುವಿರಳ. ಇಂತಹ ವಿರಳ ಸಜ್ಜನರ ಸಾಲಿನಲ್ಲಿ ತಾವೊಂದು ಶೋಭಾಯಮಾನರಾಗಿದ್ದೀರಿ. ಈ ಎಲ್ಲಾ ಸೇವಾ ಚಟುವಟಿಕೆ ಹೋರಾಟಗಳಲ್ಲೂ ತಮ್ಮ ಸಹಧರ್ಮಿಣಿಯವರಾದ ಮಾತು ಶ್ರೀ ಸುಬ್ಬಮ್ಮನವರ ಸುಶೀಲಮ್ಮನವರ ಸರ್ವವೇದ ಸಹಕಾರವು ಇಂದಿಗೂ ಮುಂದುವರೆದಿದೆ. ಭಿನ್ನಮತಳೆಯನ್ನು ಮಾನ್ಯ ಸ್ವಾಮೀಜಿಯವರು ಕೊಡಬೇಕು ಅಂತ ಹೇಳ್ತಾರೆ. ಶ್ರೀಮತಿ ಗಾಯತ್ರಿ ಅವರಿಂದ ನೆನಪಿನ ಕಾಣಿಕೆ. ತಾಲೂಕು ಗುರುಬರ ಸಂಘ ತುರುವೇಕೆರೆ. ತುರುವೇಕೆರೆ
President of Mysore Purvaikai, SPM, State Bank of Mysore Purvaikai, Karnataka Bank Purvaikai. ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯ ಭಾವನ ಬಂಧನದಲ್ಲಿ ಪ್ರಾಯಶಃ ಸಿಕ್ಕಾಕೊಂಡಿದ್ದೇವೆ. ಇನ್ನು ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ವಾಸ್ತವಿಕವಾಗಿ TRK ಅವರಿಗೆ ಅಷ್ಟು ಹಾರ ಬಿದ್ದಾಗ ನಿಜವಾಗಿ ಕೂಡ ಅವರ ತಲೆ ಮೊದಲೇನೆ ಸಹಜವಾಗಿ ಅವರು ತಲೆಯನ್ನು ಹೀಗೆ ಹಾಕಿ ವಿನೀತವಾದಂತಹ ಭಾವನೆ ಮೊದಲಿಂದನೂ ನಾವು ಕಂಡಿದ್ದೇವೆ. ಈ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಎಷ್ಟು ಮುಜುಗರ ಆಗಿರ್ಬೋದು ಅನ್ನೋದನ್ನ ಪ್ರಾಯಶಃ ನಮ್ಮ ಮನಸ್ಸಲ್ಲಿ ಊಹೆ ಮಾಡ್ಕೊಳ್ಬೋದು ಅಷ್ಟೇ. ಅವ್ರಿಗೆ ಎಷ್ಟು ಮುಜುಗರ ಆಗಿರುತ್ತೆ ಈ ಹಾರವನ್ನು ಹಾಕಿಸ್ಕೊಳ್ಳಿಕ್ಕೆ. ಆದ್ರೂ ಕೂಡ ಇಂತಹ ಒಂದು ಗೌರವವನ್ನು ಅರ್ಪಣೆಯನ್ನ ಮಾಡಿಕೊಂಡಾಗ ಒಂದು ಸಮಾಜ ನಿಜವಾಗಿ ಕೂಡ ಸರಿಯಾದ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ಲಿಕ್ಕೆ ಒಂದು ದ್ಯೋತಕ ವಾಸ್ತವಿಕವಾಗಿ. ಇಂತಹ ಸಮ್ಮಾನದಿಂದ ಸಮ್ಮಾನಿತರಿಗೆ ಯಾವುದೇ ರೀತಿಯಲ್ಲೂ ಲಾಭ ಇಲ್ಲ ನಿಜವಾಗಿಯೂ ಕೂಡ. ಅದನ್ನ ನಾವು ಒಂದ್ಸತಿ ಗಮನಿಸಬೇಕಾಗಿದೆ. ವಾಲ್ಮೀಕಿ ರಾಮಾಯಣದ ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಇವತ್ತು ನಿನಗೆ ಪಟ್ಟಾಭಿಷೇಕವನ್ನ ಮಾಡ್ತೇವೆ ಅಂತ ಹೇಳಿ ದಶರಥ ಮಹಾರಾಜ ಶ್ರೀರಾಮಚಂದ್ರನಿಗೆ ಹೇಳಿದ. ಸರಿ ಆಗ್ಬಹುದು ಅಂತ ಹೇಳ್ದ ಶ್ರೀರಾಮಚಂದ್ರ. ನಿನ್ನ ಆಜ್ಞೆ ನಾನು ಪಾಲಿಸ್ತೇನಪ್ಪ. ಕೆಲವೇ ಗಂಟೆಗಳಲ್ಲಿ ಆ ನಿರ್ಣಯ ಬದಲಾವಣೆ ಆಯಿತು ಬೇರೆ ಬೇರೆ ಕಾರಣಗಳಿಂದಾಗಿ. ದಶರಥ ನೇರವಾಗಿ ಹೇಳದೆ ಹೋದ್ರೂ ಕೂಡ ದಶರಥನ ಆದೇಶದಂತೆ ಬರುತ್ತೆ, ನಿನಗೆ ಪಟ್ಟಾಭಿಷೇಕ ಇಲ್ಲ, ನೀನು ಅರಣ್ಯಕ್ಕೆ ಹೋಗ್ಬೇಕು. ಅರಣ್ಯಕ್ಕೆ ಹೋಗ್ಬೇಕಾದ್ರೆ ಈ ರಾಜರ ಉಡುಪುಗಳನ್ನ ತೆಗೆದು ಮಹರ್ಷಿಗಳ ಉಡುಪನ್ನ ಧರಿಸಿ ಹೋಗ್ಬೇಕು. ಅರಣ್ಯದಲ್ಲಿ ಕೇವಲ 14 ದಿವಸ ಇದ್ಬಿಟ್ಟು ಪಿಕ್ನಿಕ್ ತರಹ ಬರುವಂತದ್ದಲ್ಲ, 14 ವರ್ಷಗಳ ಕಾಲ ಇರ್ಬೇಕಂದ್ಬಿಟ್ಟು. ಹಾಗೆ ನಂಗೆ ತುಂಬಾ ಅನಿಸ್ತಾ ಇದೆ. ಅವರಿಗೆ ಸನ್ಮಾನ ಅಂತ ಹೇಳಿದಾಗ ಆಮೇಲೆ ತುಂಬಾ ಬಲವಂತ ಮಾಡಿ ಹೇಗೆ ಮಾಡಿ ಅವ್ರನ್ನ ಒಪ್ಪಿಸ್ಬೇಕಾಯ್ತು. ಅವ್ರದೊಂದು ಫೋಟೋ ಪಡಿಬೇಕಾಯ್ತು, ಬ್ಲಾಕ್ ಅಂಡ್ ವೈಟ್ ಫೋಟೋ. ಆ ಫೋಟೋ ಪಡೀಲಿಕ್ಕೆ ನಮ್ಮ ಕಾರ್ಯಕರ್ತರು ಸುಮಾರು 1 ತಿಂಗಳು ಪ್ರಯಾಸ ಪಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಫೋಟೋ ಯಾಕೆ ಬೇಕು, ಅದರಿಂದಾಗಿ ಏನಾಗೋದಿಲ್ಲ. ಹಾಗೆ ನನ್ನ ಕೆಲಸ ನಾನು ಮಾಡಿದ್ದೇನೆ, ನನ್ನ ಕರ್ತವ್ಯವನ್ನು ಸಮಾಜದಲ್ಲಿ ಮಾಡಿರ್ಬೇಕಾದ್ರೆ ನಾನು ಯಾಕೆ ಗೌರವಿಸ್ಬೇಕು ಅಂತ ಅವ್ರ ಮೂಲಭೂತ ಪ್ರಶ್ನೆ. ತಂದೆ ತನ್ನ ಮಕ್ಕಳನ್ನ ಪೋಷಣೆ ಮಾಡ್ಕೊಂಡ್ರೆ ತಂದೆಗೆ ಯಾರು ಸನ್ಮಾನ ಮಾಡ್ಲಿಕ್ಕೆ ಹೋಗಲ್ಲ. ಅಥವಾ ಮಕ್ಕಳು ತಮ್ಮ ತಂದೆ ತಾಯಿಗಳ ಪೋಷಣೆಯನ್ನ ವೃದ್ಧಾಪ್ಯದಲ್ಲಿ ಮಾಡ್ತು ಅಂದರೆ ಯಾರು ಸನ್ಮಾನವನ್ನು ಮಾಡ್ಲಿಕ್ಕೆ ಹೋಗಲ್ಲ. ಹಾಗೆ ಸಮಾಜದಲ್ಲಿ ನಾನು ಹುಟ್ಟಿದ್ದೇನೆ, ಸಮಾಜದಲ್ಲಿ ಬೆಳೆದಿದ್ದೇನೆ, ಸಮಾಜದಿಂದ ಬಹಳವಾಗಿ ಪಡ್ಕೊಂಡಿದ್ದೇನೆ. ಎಷ್ಟೆಷ್ಟು ಜನ್ಮಗಳ ಋಣದಿಂದಾಗಿ ನಾನು ಈ ಮಾನವ ಜನ್ಮ ಪಡೆದಿದ್ದೇನೆ. ಮತ್ತೆ ಸಂಘ ಜೀವಿಗಳಿಂದಾಗಿ ನನಗೆ ಪ್ರತಿಯೊಂದು ಬಂದಿದೆ. ನನ್ನ ನಾಲಿಗೆ ಭಾಷೆ ಬರಬೇಕಂದ್ರೆ ಸಮಾಜದಿಂದ ಬಂದಿದೆ. ಹಾಗಾಗಿ ನಾನು ಮಾಡಿರುವಂಥದ್ದು ಕರ್ತವ್ಯದಲ್ಲಿ ಅನುಮಾತ್ರ ಇರ್ಬೇಕಾದ್ರೆ ನಾನು ಯಾಕಪ್ಪ ಗೌರವಿಸ್ತೀರಾ ಅಂತ ಹೇಳಿ, ಆದ್ರೂ ಕೂಡ ಯಾವ್ಯಾವುದೋ ತರಹ ಪರ್ಯಾಯವಾಗಿ ಹೇಳಿ 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 ಮಾಡಿ ಅವ್ರನ್ನ ಗೌರವಿಸಬೇಕಾಗುವಂತಹ ಒಂದು ಸ್ಥಿತಿ ನಿಜವಾಗಿ ಬಂತು. ಯಾರಿಗಪ್ಪ ಸನ್ಮಾನ ನಿಜವಾಗಿಯೂ ಅರ್ಥಪೂರ್ಣ ಆಗತ್ತೆ ಅಂದ್ರೆ ಯಾರು ಸಮ್ಮಾನಕ್ಕೋಸ್ಕರ ಬಯಸೋದಿಲ್ವೋ ನಿಜವಾಗಿಯೂ ಕೂಡ ಅವರಿಗಾಗುವಂತಹ ಸಮ್ಮಾನ ನಿಜವಾದಂತಹ ಸಾರ್ಥಕ್ಯವನ್ನು ಪಡೆದಿರುತ್ತೆ ಅಂತ ಗಮನಿಸಬೇಕು. ಹಾಗೆ ನಮ್ಮ ಋಗ್ವೇದದಲ್ಲಿ ಒಂದು ವಿಚಾರ ತುಂಬಾ ಚೆನ್ನಾಗಿ ಬಂದಿದೆ. ಯಾವ ವ್ಯಕ್ತಿಯನ್ನ ಶ್ರೀಮಾನ್ ಅಂತ ಕರಿಬೇಕು, ಶ್ರೀಮಾನ್ TR ಕೃಷ್ಣಮೂರ್ತಿಗಳಿಂದ ಹಾಕಿದ್ದೇವೆ. ನಿಜವಾದ ಅರ್ಥದಲ್ಲಿ ಶ್ರೀಮಾನ್, ಶ್ರೀಯನ್ನ ಹೊಂದಿರುವಂಥದ್ದು. ಶ್ರೀ ಅಂದ್ರೆ ಲಕ್ಷ್ಮಿ. ಆಹಾ, ಯಾವ ಲಕ್ಷ್ಮಿಯನ್ನು ಹೊಂದಿದ್ದಾರೆ ಅಂದ್ರೆ ಅಲ್ಲಿ ಹೇಳುತ್ತೆ, ಭದ್ರಂ ಕರ್ಣೇವಿಹಿ ಶೃಣುಯಾಮ ದೇವಾಹ. ಓ ದೇವತೆಗಳೇ, ನಾವೆಲ್ಲರೂ ಕಿವಿಯಿಂದ ಮಂಗಳವಾದನ್ನ ಕೇಳೋಣ. ಭದ್ರಂ ಪಶ್ಯೇಮ ಅಕ್ಷಭಿರ್ ಯಜತ್ರಾಹ. ನಮ್ಮ ಕಣ್ಣುಗಳಿಂದ ಸದಾ ಮಂಗಳವಾದದನ್ನೇ ನೋಡ್ತಾ ಹೋಗೋಣ. ಸ್ಥಿರೈಹಿ ಅಂಗೈಹಿ ತುಷ್ಟುವಾಂ ಸಸ್ತನೋವಿಹಿ. ಗಟ್ಟಿಯಾದ ಅಂಗಗಳಿಂದಾಗಿ ನಾವು ಜೀವಮಾನ ಇರೋವರೆಗೆ ಉತ್ತಮ ಕೆಲಸವನ್ನು ಮಾಡ್ತಾ ಹೋಗೋಣ. ಅದು ನಿಜವಾದಂತಹ ಶ್ರೀ ಅಂತ ಕರೀತಾರೆ. ನಮ್ಮ ಕಣ್ಣು, ಕಿವಿ, ದೇಹ ಇವೆಲ್ಲವೂ ಉತ್ತಮ ಕಾರ್ಯದಲ್ಲಿ ತೊಡಗಿದಾಗ ಅದಕ್ಕೆ ಶ್ರೀ ಅಂತ ಕರೆದು, ಆ ಶ್ರೀ ಗುಣವನ್ನ ಹೊಂದಿರೋರಿಗೆ ಶ್ರೀಮಾನ್ ಅಂತ ಕರೆದು, ಅದನ್ನು ಹೊಂದಿರುವಂಥವಳಿಗೆ ಶ್ರೀಮತಿ ಅಂತ ಕರೀತಾರೆ. ನಾವು ಹೆಸರಿನ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಶ್ರೀಮಾನ್ ಅಂತ ಬರೀತೀವಿ, ಯಾಕಂದ್ರೆ ಅದನ್ನು ಇನ್ನಾರು ಬೆಳೆಸ್ಕೊಳ್ಳಿ ಅಂತ ಇರ್ಬೋದು ಅಷ್ಟಿಗೆ. ಆದ್ರೆ ಶ್ರೀಮಾನ್ ಅನ್ನುವಂತಹ ನಿಜವಾದಂತಹ ಉಪಾಧಿ ಇದೆಯಲ್ಲ ಇನಿಸಿ, ಅದು TRK ಅಂತವರಿಗೆ ಸಾರ್ಥಕ್ಯವನ್ನು ಮುಟ್ಬಿಡುತ್ತೆ. ನಿಜವಾಗಿ ಕೂಡ ಶ್ರೀಮಾನ್. ಒಂದು ಪ್ರಸಂಗ, ಈ ಊರಿನ ಒಂದು ದೇವಸ್ಥಾನದಲ್ಲಿ ಅಭಿಷೇಕದ ಕಾರ್ಯಕ್ರಮ ನಡೀತಾ ಇತ್ತು. ಚೆನ್ನಾಗಿ ಅಭಿಷೇಕ ಆಯಿತು, ಪ್ರಸಾದ ಎಲ್ಲ ವಿನಿಯೋಗ ಆಯಿತು, ಸರಿ ಮಹಾಮಂಗಳಾರತಿ, ಎಲ್ಲರೂ ತೃಪ್ತರು ಮನೆಗೆ ಹೋಗುವಂತಹ ಸ್ಥಿತಿ ಬಂತು. ಆಗ ಒಬ್ಬರು ಒಂದು ವಿಚಾರ ಇತ್ತು, ಈ ಊರಿನಲ್ಲಿ ಈ ದೇವಸ್ಥಾನಕ್ಕೆ ತುಂಬಾ ಜನ ಸೇರಿದ್ದೇವೆ, ಒಳ್ಳೆ ಅಭಿಷೇಕ ನಡೆದಿದೆ, ಚೆನ್ನಾಗಿದೆ, ಇನ್ನು ಊಟವೂ ಕೂಡ ನಡೆಯುತ್ತೆ. ಆದರೆ ಇದಕ್ಕೆ ಪರ್ಯಾಯವಾದಂತಹ ಇನ್ನೊಂದು ದೇವಸ್ಥಾನ ಇದೆ, ಇದಕ್ಕೆ ಸಂವಾದಿಯ ಅಂತ ಇನ್ನೊಂದು ದೇವಸ್ಥಾನ. ಆ ದೇವಸ್ಥಾನ ಸುತ್ತಲೂ ಕೂಡ ಮುಳ್ಳುಗಳು ತುಂಬಿ ಹೋಗಿದೆ, ಪ್ರದಕ್ಷಿಣೆ ಮಾಡ್ಲಿಕ್ಕೆ ಆಗುದಿಲ್ಲ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ ಅಂತಂದ್ರೆ ಕಪಟಗಳ ಸಂತತಿ ಸಮೃದ್ಧವಾಗಿದೆ ಅಂತಂದ್ರೆ ಕಪಟಗಳಿಂದ ಕುಕ್ಕಿಸ್ಕೊಂಡು ಬರ್ಬೇಕೆ ಹೊರತಾಗಿ ಒಳಗಡೆ ಹೋಗ್ಲಿಕ್ಕೆ ಸಿಕ್ಕಿಲ್ಲ ಅನ್ನುವಂತಹ ದೇವಸ್ಥಾನ ಇದೆಯಲ್ಲ. ಇಷ್ಟು ಜನ ಸಜ್ಜನರಿದ್ದೇವೆ, ಇಷ್ಟು ಜನ ಸಮಯಾವಕಾಶವನ್ನು ಹೊಂದಿರೋರಿದ್ದೇವೆ, ದಿನಕ್ಕೊಂದು ಅರ್ಧ ಗಂಟೆ ಸಮಯವನ್ನು ಪೂಜೆ ಕೊಡ್ಲಿಕ್ಕೆ ಯಾರು ಇಲ್ವಾ ಅಂತ ಕೇವಲ ಒಂದು ಉಲ್ಲೇಖ ಅಲ್ಲಿ ಬಂದಿದೆ. ನೋಡಿ, ಯೋಚನೆ ಮಾಡಿ ಅಷ್ಟೇ. ಆ ಬಳಿಕ 2 ವರ್ಷದ ನಂತರ ನಮ್ಮ ಕಾರ್ಯಕರ್ತರು ಕೆಲವರು ಆ ದೇವಸ್ಥಾನ ಪೂಜೆ ವ್ಯವಸ್ಥೆನ ನಾವಾರು ಮಾಡ್ಸೋಣ ಅಂತ ಹೋದಾಗ ಆಗ ನಮಗೆ ರಹಸ್ಯ ಬಯಲಾಯ್ತು. ಏನ್ ರಹಸ್ಯ ಅದು?
ಆ ಹೇಳಿದಂತಹ ದಿವಸದಿಂದಲೇ ಟಿ.ಆರ್. ಕೃಷ್ಣಮೂರ್ತಿಗಳು ಅಲ್ಲಿನ ಬೀಗಕ್ಕೆ ಇಸ್ಕೊಂಡು ಕಪಟಗಳನ್ನ ಓಡಿಸಿ ಮುಳ್ಳುಗಳನ್ನ ದೂರ ಮಾಡಿ ಅಲ್ಲಿ ಮತ್ತೆ ಸುಗಂಧದ ಕಪ್ಪು ಬೀರುವಂತೆ ಪೂಜೆಯನ್ನು ಆರಂಭ ಮಾಡಿ ತಾವು ಯಾರು ಹೇಳ್ಕೊಳಿಕ್ ಹೋಗಿಲ್ಲ, ಅವರು ಪ್ರಚಾರ ಮಾಡ್ಕೊಳಿಕ್ ಹೋಗಿಲ್ಲ. ನಾವು 2 ವರ್ಷದ ನಂತರ ಪೂಜೆ ಬಗ್ಗೆ ವ್ಯವಸ್ಥೆ ಮಾಡೋಣ ಅನ್ಕೋದಾಗ ಇಲ್ಲ ಇಲ್ಲ ಟಿ.ಆರ್. ಅವರು 2 ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ 2 ವರ್ಷದ ನಂತರ ನಮಗೆ ಬಂತು. ಅಂದ್ರೆ ಒಂದು ವ್ಯಕ್ತಿಗೆ ಒಂದು ವಿಷಯವನ್ನು ಹೇಳ್ತು ಅಂದ್ರೆ ಯಾವ ಪ್ರಕಾರ ಗಪ್ಪಂತ ಹಿಡಿದು ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ಬೋದು ಅನ್ಲಿಕ್ಕೆ ಪ್ರಾಯಶಃ ಟಿ.ಆರ್. ಕೃಷ್ಣಮೂರ್ತಿಗಳ ಜೀವನದ ನಿಜವಾದಂತಹ ಒಂದು ಸಾಕ್ಷಿ. ಇನ್ನೊಂದು ಘಟನೆ ಗೊತ್ತಿದೆ, ಅಭಿನವ ಕಣ್ವರಾಗಿ ಹೇಗೆ ಅವರು ನಿಜವಾಗಿ ಶೋಭಾಯಿತರಾಗಿದ್ದಾರೆ ಅಂದ್ಬಿಟ್ಟು. ಆಶ್ರಯ ತಪ್ಪಿದಂತಹ ಲತೆ ಮರ ಇಲ್ಲದೆ ನಿಜವಾಗಿ ಬಾಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ಲತಾ ಅನ್ನುವಂತಹ ಕುಮಾರಿ ಆಶ್ರಯ ಇಲ್ಲದೆ ತಂದೆ ತಾಯಿಗಳಿಂದ ವರ್ಜಿತಳಾಗಿ ಯಾವ ಪಿತ್ರಾರ್ಜಿತವಾದಂತಹ ಧನವನ್ನು ಹೊಂದದೆ ನೌಕರಿಯನ್ನು ಕೂಡ ಪಡೆದೇ ಇರಬೇಕಾದ್ರೆ ಆಕೆಯ 13 ವಯಸ್ಸಿಂದ 20-21 ವಯಸ್ಸಿನವರೆಗೂ ಕೂಡ 8 ವರ್ಷಗಳ ಕಾಲ ತಮ್ಮ ಮನೆಯಲ್ಲಿ ತನ್ನ ಹೆಣ್ಮಕ್ಕಳ ಜೊತೆಯಲ್ಲಿ ಒಬ್ಬಳು ಮಗಳವಳು. ಕಿರಿ ಮಗಳು ಅಂದ್ರೆ ನನಗೆ ಹೆಚ್ಚಿನ ಪ್ರೀತಿ ನಿಜವಾಗಿ ಕೂಡ ಇವಳೇ ಕಿರಿ ಮಗಳು, ಲತಾನೇ ಕಿರಿ ಮಗಳು ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯ ಬಾಂಧವ್ಯವನ್ನು ತೋರಿಸಿ ತಂದೆ ತಾಯಿಗಳ ಅಕ್ಕರೆಯನ್ನ ಸಂಪೂರ್ಣವಾಗಿ ಆ ದಂಪತಿಗಳು ತೋರಿಸಿ ಕಡೆಗೆ ಇದಕ್ಕೆ ಸರಿಯಾದಂತಹ ಆಶ್ರಯ ಮಾಡಬೇಕು ಅಂತ ಹೇಳಿ ಹಿಂದೆ ಹೇಗೆ ಕಣ್ವ ಮಹರ್ಷಿಗಳು ಮಾಲಿನಿ ನದಿ ತೀರದಲ್ಲಿ ಹುಟ್ಟಿದಂತಹ ಆ ವಿಶ್ವಾಮಿತ್ರ ಹಾಗೂ ಮೇನಕೆಯರ ಪುತ್ರಿಯಾದಂತಹ ಶಕುಂತಲೆಯನ್ನ ಇನ್ನು ಚಿಕ್ಕ ಶಿಶುವಾಗಿದ್ದಾಗಲೇ ಕರ್ಕೊಂಡ್ಬಂದು ಪಾಲನೆ ಮಾಡಿ ಪೋಷಣೆ ಮಾಡಿ ಸರಿಯಾದಂತಹ ವ್ಯವಸ್ಥೆಯನ್ನ ಕಣ್ವ ಮಹರ್ಷಿಗಳು ಮಾಡಿದ್ರು. ಆ ಪ್ರಕಾರದ ಕಣ್ವರ ಆ ಶ್ರೇಷ್ಠವಾದಂತಹ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಸಾಕಾರಗೊಳಿಸಿಕೊಂಡಂತಹ ಅಭಿನವ ಕಣ್ವರು ಇವತ್ತಿನ ದಿವಸ ಟಿ.ಆರ್. ಕೃಷ್ಣಮೂರ್ತಿ ವರದಕ್ಷಿಣೆ ವಿರುದ್ಧವಾಗಿ ದೊಡ್ಡ ಸಮ್ಮೇಳನ ನಡೆಯುತ್ತೆ. ಹೌದು, ಸ್ತ್ರೀ ಸಮಾಜ ದೊಡ್ಡ ಸಮ್ಮೇಳನ ನಡೆಯುತ್ತೆ, ಭಾಷಣಗಳು ಭೀಕರವಾಗಿ ನಡೆಯುತ್ತೆ. ಇಲ್ಲಿ ಭಾಷಣ ಇಲ್ಲ, ಇಲ್ಲಿ ಪ್ರಚಾರ ಇಲ್ಲ, ಇಲ್ಲಿ ಕರಪತ್ರ ಇಲ್ಲ, ಯಾವ ಪ್ರಶಸ್ತಿಯೂ ಇಲ್ಲ. ಮೌನವಾದಂತಹ ಕ್ರಾಂತಿ ಸ್ತ್ರೀಯರ ಉದ್ಧಾರದ ಬಗ್ಗೆ ಇವರ ಮನೆಯ ಮೊದಲ ಹಂತದ ಅಧ್ಯಾಯದಲ್ಲೇ ನಡೆದಿದೆ ಅಂದ್ರೆ ಇದು ನಿಜವಾಗಿ ಕೂಡ ಗಮನೀಯವಾದಂತಹ ವಿಷಯ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಇನ್ನು ಅವ್ರ ಜೀವನದಲ್ಲಿ ಕ್ರಮಿಸಿರುವಂತಹ ಏನೆಲ್ಲ ಘಟನೆಗಳಿದೆಯೋ ಅವೆಲ್ಲವೂ ಸುಗಮವಾದ ಘಟನೆಗಳು ಅಂತ ಏನಿಲ್ಲ. ಯಾವಾಗಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡಬೇಕಾದ್ರೆ ಆ ವ್ಯಕ್ತಿ ನಿಂದನೆಗೆ ತನ್ನ ಸ್ಥಾನ ಇಟ್ಕೊಂಡಿರ್ಬೇಕು. ಮೊದಲು ತನ್ನ ಬುದ್ಧಿಯಲ್ಲಿ ನಿಂದನೆ ಬರುತ್ತೆ ನನಗೆ, ನಾನದನ್ನ ವಿಷವನ್ನ ಹೇಗೆ ಶಿವ ಸ್ವೀಕಾರ ಮಾಡಿದ್ನೋ ಹಾಗೆ ಸ್ವೀಕಾರ ಮಾಡಿ ನಾನು ಇತರರಿಗೆ ಅಮೃತವನ್ನ ಕೊಡ್ತೀನಿ ಅಂತ ಹೇಳೋ ತಯಾರಿ ಇದ್ದವನು ಮಾತ್ರ ಕಾರ್ಯಕರ್ತ ಆಗಬಲ್ಲ. ಹಾಗೆ ಅನೇಕ ರೀತಿಯಲ್ಲಿ ಬಂದಂತಹ ವಿಷವನ್ನ ತಾವು ಸ್ವೀಕಾರವನ್ನು ಮಾಡಿ ಕಂಠದಲ್ಲಿ ಇಟ್ಕೊಂಡು ತಾವು ಮಾತ್ರ ಸದಾ ಕಾಲದಲ್ಲೂ ಕೂಡ ಶ್ರೀ ಕೃಷ್ಣ ಹೇಗೆ ಅಮೃತದ ಧಾರೆಯನ್ನೇ ಗೀತಾ ಧಾರೆಯನ್ನೇ ಹಾಗೆ ಸಜ್ಜನಿಕೆ ಉದ್ಧಾರವನ್ನೇ ಮಾಡಿದ್ನೋ ಹಾಗೆ ಶ್ರೀ ಕೃಷ್ಣ ಪರಮಾತ್ಮನೇ ಈ ರೂಪದಲ್ಲಿ ಬಂದು ನಮ್ಮ ಸಮಾಜಕ್ಕೆ ನಿಜವಾಗಿಯೂ ತಾರಕರಾಗಿ ಕೆಲಸ ಮಾಡಿದ್ನೋ ಅನ್ನುವಂತಹ ಭಾವನೆ ಕೃಷ್ಣಮೂರ್ತಿಗಳ ಜೀವನವನ್ನು ನೋಡಿದ್ರೆ ಅನ್ಸತ್ತೆ. ಅನೇಕ ಸರ್ತಿ ನಮ್ಮ ಸಮಾಜದಲ್ಲಿ ನೋಡುವಾಗ 4 ತರಹದ ಜನ ಇದ್ದಾರೆ ಅಂತ ನಮ್ಮ ಸುಭಾಷಿತಕಾರ ಹೇಳ್ತಾನೆ. ಒಬ್ಬ ಸತ್ಪುರುಷ ಅಂತೆ. ಆ ಸತ್ಪುರುಷನ ಲಕ್ಷಣ ಹೇಗಪ್ಪ ಅಂದ್ರೆ ತನ್ನ ಸ್ವಾರ್ಥವನ್ನು ಬಿಟ್ಟು ಪರಾರ್ಥಕ್ಕೋಸ್ಕರನೇ ಶ್ರಮಿಸ್ತಾನೆ, ಆತ ಸತ್ಪುರುಷ. ಹಾಗೆ ಮಧ್ಯಮರು ಅಂತ ಇರ್ತಾರಂತೆ, ಅವರು ತಮ್ಮ ಸ್ವಾರ್ಥದ ಕೆಲಸವನ್ನೆಲ್ಲ ಮುಗಿಸ್ಕೊಂಡ ಬಳಿಕ ಪರಾರ್ಥಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡ್ತಾರೆ, ಅವರು ಮಧ್ಯಮರು ಅನ್ಸ್ಕೊಳ್ತಾರೆ. ಇನ್ನು ಅಧಮರು ನೀಚರು ಅನ್ಸ್ಕೊಳ್ತಾರಂತೆ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇತರರ ಹಿತವನ್ನ ಬಲಿ ತಗೊಳ್ತಾರೆ ಅವರು ವಾಸ್ತವಿಕವಾಗಿ. ಹಾಗೂ ಆ ಸತ್ಪುರುಷರ ಜೊತೆಗೆ ವಿದ್ಯಾ ದದಾತಿ ವಿನಯಂ ಅಂತ ಹೇಳಿ ಆ ವಿನಯ ಭೂಷಿತರಾಗಿರುವಂಥದ್ದು ನಿಜವಾಗಿ ಕೂಡ ಶ್ರೇಷ್ಠವಾದಂತಹ ಸಂಗತಿ. ನಾವೆಲ್ಲ ಕಿರಿಯರು ಅದನ್ನು ತಿಳ್ಕೊಳ್ಬೇಕು. ಕಿರಿಯರು ಅಂದ್ಕೊಳ್ಳಿ ನನಗೆ ನೆನಪಾಗತ್ತೆ, ಅವರು ಕಿರಿಯರಲ್ಲಿ ಕಿರಿಯರು, ವೃದ್ಧರಲ್ಲಿ ವೃದ್ಧರು, ಪಂಡಿತರಲ್ಲಿ ಪಂಡಿತರು, ಸಂಘಟಕರಲ್ಲಿ ಸಂಘಟಕರು, ಅರ್ಚಕರಲ್ಲಿ ಅರ್ಚಕರು, ವೈದಿಕರಲ್ಲಿ ವೈದಿಕರು, ಲೌಕಿಕರಲ್ಲಿ ಲೌಕಿಕರು. ಯಾವ ಸ್ವಭಾವದ ಜನ ಸಿಗ್ತಾರೋ ಆ ಸ್ವಭಾವ ತಕ್ಕಂತೆ ತಮ್ಮನ್ನು ರೂಪಿಸಿಕೊಂಡು ಆ ಸ್ವಭಾವದ ಮೂಲಕ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಹಾಗೆ ಮಾಡ್ಕೊಳ್ಳುವಂಥದ್ದು ಅವರ ವಿಶಿಷ್ಟವಾದಂತಹ ಒಂದು ಪ್ರಸಂಗ ಹಾಗೂ ಸಂಗತಿ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಅವ್ರ ಗುರುಗಳು ಯಾವ್ಯಾವ ತರಹ ಪಾಠ ಮಾಡ್ತಾರೆ, ಹೇಗೆ ನಡ್ಕೊಳ್ತಾರೆ ಅಂತ ನಿಲ್ಸುವಂತ ಅಂದ್ರೆ ಅಣಕಿಸ್ಕೊಳ್ಳುವಂಥದ್ದೇ ಒಂದು ಗೋಷ್ಠಿ. ಎಲ್ಲಾ ಹುಡುಗರೆಲ್ಲ ಚಪಲವಾಗಿ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ನಮ್ಮ ಶ್ರೀ ಟಿ.ಆರ್. ಅವರು ಸರಿ ಒಂದ್ಸರಿ ನೋಡೋಣ ಅಂತ ಅನಿಸ್ತು. ಆಯ್ತು, ಇವರು ಕೂಡ ಗುರುಗಳನ್ನ ಹೀಗೆ ಮಾತಾಡ್ತಾರೆ, ಹೀಗೆ ನಿಲ್ತಾರೆ, ಹೀಗೆ ನಿಂತ್ಕೊಳ್ತಾರೆ, ಕಣ್ಣು ಹೀಗೆ ಮಾಡ್ತಾರೆ, ಎಲ್ಲ ಆಯ್ತು. ಮನೆಗೆ ಬಂದಾಯ್ತು. ಸರಿ, ಒಳಗಡೆಯಲ್ಲಿ ಅಪರಾಧಿ ಪ್ರವೃತ್ತಿ ಶಕ್ಕೆ ಚಕ 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 ಒಳಗಡೆ ಶುರುವಾಯ್ತು, ಉರಿ ಶುರುವಾಯ್ತು. ಯಾರೋ ವಿದ್ಯಾರ್ಥಿಗಳು ಏನೋ ಮಾಡಿದ್ರು ಅಂತ ಹೇಳಿ ನಾನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಲ್ಲ. ನಿಜವಾಗಿ ಕೂಡ ತಪ್ಪು ತಪ್ಪು. ಅವತ್ತಿನ ದಿವಸ ಊಟವನ್ನ ಬಿಟ್ರು. ಮಾಗಿ ಕಾಲದ ಚಳಿ, ಧನುರ್ಮಾಸದ ಚಳಿ. ಮೈಸೂರಿನ ನಿಮ್ಗೆಲ್ಲ ಗೊತ್ತಿದೆ, ನಗರದ ವಿಶೇಷ ಸ್ಟ್ಯಾಚ್ಯೂ ಸರ್ಕಲ್, ಮಹಾರಾಜರ ಪ್ರತಿಮೆ ಇರುವಂತಹ ಅಮೃತಶಿಲೆಯಿಂದ ಮಾಡಲಾಗಿರುವಂತಹ ಆ ಪ್ರತಿಮೆಯ ವೃತ್ತ. ಆ ವೃತ್ತದಲ್ಲಿ ಧನುರ್ಮಾಸದ ಚಳಿಯಲ್ಲಿ ತಾವು ಉಟ್ಕೊಂಡಂತಹ ಸಾಮಾನ್ಯ ಬಟ್ಟೆಯನ್ನೇ ತೊಟ್ಕೊಂಡು ಹೋಗಿ ಆ ತಣ್ಣನೆಯ ಜಾಗದಲ್ಲಿ ಬೆಳಗ್ಗೆವರೆಗೂ ಕೂಡ ಕಾಲವನ್ನು ಕಳೆದಿದ್ದಾರೆ. ಅಳ್ತಾ 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 ಬೆಳಗ್ಗೆ 7 ಹೊತ್ತಿಗೆ ತಂಪಾಗಿತ್ತು ಜಾಗ.
ಸಂಪೂರ್ಣ ಚಳಿ ಗುಡುಗುಡುಗುಡುತ್ತಿತ್ತು. ಆದ್ರೆ ಒಳಗಡೆಯಲ್ಲಿ ಇದ್ದಂತಹ ಬಿಸಿ ಏನಿತ್ತು ಆ ಬಿಸಿಯನ್ನ ಈ ಅಮೃತದ ಎಲ್ಲವೂ ಕೂಡ ತಣ್ಣಗೆ ಮಾಡಿದೆ. ನಾನೀಗ ಹೊಸ ವ್ಯಕ್ತಿಯಾಗಿ ರೂಪಿತವಾಗಿದ್ದೀನಿ ಅಂತ ಹೇಳಿ ಅಲ್ಲಿಂದ ಬಂದು ಹೊರಗೆ ಬಂದ್ರಂತೆ. ಆಗ ಅವ್ರ ಮನಸ್ಸು ತುಂಬಾ ಹಗುರವಾಯಿತು. ಹಾಕಿ 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 ಅವರಿಂದ ನಾವು ಸಂದೇಶವನ್ನು ಪಡಿತಾ ಹೋಗ್ಬೇಕು. ಆ ಸಂದೇಶ ಪಡೆದಾಗ ಪ್ರಾಯಶಃ ನಮ್ಮ ಜೀವನವೂ ಕೂಡ ಅವರ ಜೀವನದ ಒಂದು ಭಾಗವನ್ನಾದ್ರೂ ಕೂಡ ಆಗಿ ನಾವು ಕೂಡ ಅವರು ಹಾಕೊಟ್ಟಿರುವಂತಹ ಯಾವ ಪದ ಚಿಹ್ನೆ ಇದೆಯೋ ಆ ಚಿಹ್ನೆಯಲ್ಲಿ ಹೋಗುವಂತಹ ವಿಶೇಷವಾದಂತಹ ಅವಕಾಶ ಸಿಗತ್ತೆ ಎಂದು ತಿಳ್ಕೊಳ್ಬೇಕು. ತುರುವೇಕೆರೆಗೆ ಒಂದು ಘಟನೆ. ಆಗ ಇನ್ನು TRK ಅವರ ವಿದ್ಯಾರ್ಥಿಗಳು ಸಂಘ ಹೊಸದಾಗಿ RSS ಈ ಊರಿಗೆ ಪ್ರವೇಶ ಮಾಡಿತ್ತು. TRK ಅವರು ಮಿಡ್ಲ್ ಸ್ಕೂಲ್ ಗ್ರೌಂಡ್ ನಲ್ಲಿ ಶಾಖೆ ನಡೆಸ್ತಾ ಇದ್ದಾರೆ. ಆಗ ಮಾಯ ಸಂಘದ ಒಬ್ಬರು ವ್ಯಕ್ತಿ ಬಂದಂತೆ. ಅವಾಗ ಆ ಕಾಲದಲ್ಲಿ 60 ವಯಸ್ಸಲ್ಲಿ ಬಂದು ಅವರು ಇವ್ರ ಮೇಲೆ ಆಕ್ರಮಣದ ವೈಚಾರಿಕವಾದ ಆಕ್ರಮಣ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ ಹೈಸ್ಕೂಲ್ನ ವಿದ್ಯಾರ್ಥಿ ಯಾವ ಹಂತದಲ್ಲಿ ಇರ್ಬೋದು, ಆದ್ರೆ ಅಲ್ಲಿ ಪ್ರಬುದ್ಧರಾಗಿರುವಂತವ್ರು ಯಾವ ವೈಚಾರಿಕ ಸ್ಥಿತಿ ಪಡೆದಿರ್ಬೋದು. ಈ ತರ ಹೇಳಿ RSS ಉಪಯೋಗಿಲ್ಲ ಹೀಗೆಲ್ಲ ಹೇಳಿ ಕಡೆಗೆ ಪೊಲೀಸ್ನವರ ಬಳಿಗೆ ತಗೊಂಡು ಹೋಗ್ತಾರೆ. ಪೊಲೀಸ್ನವರ ಬಳಿಗೆ ಕೂಡ TRK ತಮಗೆ ಏನು ವಿಚಾರ ಹೊಡೆದಿತ್ತೋ, ಯಾವ ವಿಚಾರವನ್ನು ಹಿರಿಯರಿಂದ ಕೇಳಿದ್ರೋ ಅದೆಲ್ಲವನ್ನು ಪೊಲೀಸರು ಮುಂದೆ ಮಂಡಿಸಬೇಕು. ಅದೇ ಪ್ರಕಾರ ಪೊಲೀಸರು ಕೂಡ ಇಲ್ಲ ಇವ್ರು ಹೇಳ್ತಾ ಇರೋ ಸರಿ ಇದೆಯಪ್ಪ, ನೀವು ಹೇಳ್ತಾ ಇರೋ ಸರಿ ಇಲ್ಲ ಅಂತ ಅವರಿಗೆ ಹೇಳ್ಬಿಟ್ರು ಬಾಸ್ತಿಗೂ. ಆದ್ರೂ ಕೂಡ ಪೊಲೀಸರಿಂದ ಭಯವನ್ನು ಮುಟ್ಟಿಸ್ಬೇಕು ಅಂತಿತ್ತು. ಆದ್ರೆ ಭಯಕ್ಕೆ ಯಾವುದು ಕೂಡ TRK ಜಗಳೇ ಇಲ್ಲ. ಮರು ದಿವಸದಿಂದ ಮತ್ತೆ ಅದೇ ಜಾಗದಲ್ಲಿ ನನ್ನ ಶಾಖೆಯನ್ನು ನಡೆಸ್ತೇನೆ, ಯಾರು ಏನ್ ಬೇಕಾದ್ರೂ ಮಾಡಿ ಅಂತ ಹೇಳಿ ಬಾಲ್ಯದಲ್ಲೇ ಆ ಧೈರ್ಯದ ಪ್ರವೃತ್ತಿಯನ್ನ ಅವ್ರು ಪಡ್ಕೊಂಡಿರುವಂತದ್ದು ನಿಜವಾದ ವಿಶೇಷವಾದ. ಒಬ್ಬ ವ್ಯಕ್ತಿ ಗೃಹಸ್ಥ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅವರ ಸಹಧರ್ಮಿಣಿ ಅದು ಎಷ್ಟು ಮಟ್ಟಿಗೆ ತ್ಯಾಗವನ್ನ ಮಾಡಿರ್ಬೇಕು ಅನ್ನೋದನ್ನ ನಾವ್ಯಾರು ಹೇಳಿಕ್ ಸಾಧ್ಯವಿಲ್ಲ. ಆ ಸುಶೀಲಮ್ಮನವರು ಮಾತ್ರ ಅದನ್ನ ತಿಳ್ಕೊಂಡಿರ್ಲಿಕ್ಕೆ ಶಕ್ಯ ಇದೆ. ಜೀವನದ ಸಂದೇಶದ ಬಗ್ಗೆ 1000 ಮಾತು ಹೇಳ್ಬೋದು, ಆದ್ರೆ ಒಂದ್ಸತಿ ಅದನ್ನ ಮಾಡ್ಬೇಕಂದ್ರೆ ಭಾರಿ ಕಷ್ಟ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಾವು ಸತಿ ದಾಸಯ್ಯ ಅಂತ ಹೇಳ್ಬೋದು, ಗೋವಿಂದ ಅನ್ಬೋದು. ಆದ್ರೆ ಒಂದ್ ಹಿರಿ ದಾಸಯ್ಯನಿಗೆ ಅಕ್ಕಿ ಹಾಕೋದು ಕಷ್ಟ. ಚೆನ್ನಾಗಿದೆ. ಅದೇ ದಾಸಯ್ಯನಿಗೆ ಅಕ್ಕಿ ಹಾಕಿದ್ರೆ ಯಾಕೋ ಹಿಂದೆ ಹೇಳ್ಬಿಡದಪ್ಪ ಕೈ ಅನ್ನುವಂತ ಸ್ಥಿತಿ ಬಂದ್ಬಿಡುತ್ತೆ. ಹಾಗೆ ಸಾವು ಸತಿ ಅಂತ ಕೆಲಸ ಬಗ್ಗೆ ಮೆಚ್ಚುಗೆ ಮಾತು ಹೇಳ್ಬೋದು, ಆದ್ರೆ ನಿಜವಾಗಿ ಆ ಜೀವನ ಕ್ಷೇತ್ರದಲ್ಲಿ ಹೋಗಿ ಅದನ್ನು ಎದುರಿಸುವಂತಹ ಸ್ಥಿತಿ ಬಂದಾಗ ಆಗ ನಾವು ಹಿಂದುತ್ತೇವೆ. ಆದ್ರೆ ನಾವು ಇವಾಗ ಕೃಷ್ಣಮೂರ್ತಿಗಳಿಂದ ಕಲಿಯಬೇಕಾದ ಪಾಠ ಅಂದ್ರೆ ನಾವು ಇನ್ನು ಮುಂದೆ ಹಿಂದೆ ನುಗ್ಗುವುದಿಲ್ಲ. 20ನೇ ಶತಮಾನ ಮುಂದೆ 21ನೇ ಶತಮಾನ ಹೊಸದಾದ ಶಕೆ ಆರಂಭ ಆಗುತ್ತೆ. ಆ ಆರಂಭದ ಶಕೆ ನಿಜವಾಗಿ ಕೂಡ ನಮ್ಮ ಭಾರತ ದೇಶದ ಹಿಂದೂ ಯುಗ ಅಂತ ಹೇಳಿ ಅನೇಕ ಭವಿಷ್ಯವಾದಿಗಳು ಅಷ್ಟೇ ಇಲ್ಲ, ಖ್ಯಾತ ಚಿಂತಕರು, ವಿಮರ್ಶಕರು, ವಿಜ್ಞಾನಿಗಳು ಇದ್ರ ಕಡೆ ಹೋಗ್ಬಿಡ್ತಾ ಇದ್ದಾರೆ. 10 ವರ್ಷದ ಹಿಂದೆ ಭಾರತದ ಬಗ್ಗೆ ಏನ್ ಗಮನ ಇತ್ತು ವಿದೇಶಿಯರಿಗೆ, ಅದು 100 ಪಟ್ಟು ಜಾಸ್ತಿ ಆಗಿದೆ ಇವತ್ತು ದಿವಸ ಭಾರತದ ಬಗ್ಗೆ ಗಮನ ವಿದೇಶಿಯರಿಗೆ. ಈ ಪರ್ವಕಾಲದಲ್ಲಿ ನಾವು ಈ ದೊಡ್ಡದಾದ ಸಮಾರಂಭದಲ್ಲಿ ಕೂತ್ಕೊಂಡಿದ್ದೇವೆ. ಪರಮ ಪೂಜ್ಯರಾದಂತಹ ಸ್ವಾಮೀಜಿಯವರ ಆಶೀರ್ವಾದ ಬೆಂಬಲ ನಮಗಿದೆ. ಶ್ರೇಷ್ಠರಾದಂತಹ ವರಿಷ್ಠರಾದಂತಹ TR ಕೃಷ್ಣಮೂರ್ತಿಗಳವರ ಮಾರ್ಗದರ್ಶನ ನಮಗಿದೆ. ಶ್ರೀ ದಿನೇಶ್ ಕಾಮತ್ ಮೊದಲಾದಂತಹ ವ್ಯಕ್ತಿಗಳ ಪಾವನವಾದ ಅನುಕರಣೀಯ ಪದ ಚಿಹ್ನೆಗಳಿವೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು, ನಮ್ಮದು ಕೂಡ ಈ ಮಹಾಯಜ್ಞದಲ್ಲಿ ಭವಿಷ್ಯ ಇರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಅಷ್ಟೇ ನಾನು ಸೀಮಿತ ಅಲ್ಲ, ನಾಳೆಯಿಂದ ನನ್ನ ಜೀವನದಲ್ಲೂ ಕೂಡ ಇದೇ ತರಹದ ಕೆಲವಾರು ಹೊಸ ಅಧ್ಯಾಯಗಳ ಆರಂಭ ಆಗುತ್ತೆ ಅಂತ ಹೇಳಿ ನಾವು ನಿಜವಾದ ಅರ್ಥದಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾ ಹೋದ್ರೆ ಆಗ ಪ್ರಾಯಶಃ TR ಕೃಷ್ಣಮೂರ್ತಿ ಅವರಿಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ಅದನ್ನ ಹೇಳಿಕೆ ಶಕ್ತಿಯಿಲ್ಲ. ಅಂತಹ ಸಂತೋಷದ ಅಮೃತಗಳಿಗೆ ಅವರಲ್ಲಿ ಉಂಟಾಗಬೇಕು ಅನ್ನೋದಾದ್ರೆ ನಾವು ಅವರು ಹಾಕಿ ಬೆಳೆಸಿರುವಂತಹ ಅನೇಕ ವೃಕ್ಷಗಳು ಏನಿದೆಯೋ ಆ ವೃಕ್ಷಗಳಿಗೆ ನೀರಿಲ್ಲದೆ, ಸರಿಯಾದಂತಹ ಪೋಷಣೆ ಇಲ್ಲದೆ, ಗೊಬ್ಬರ ಇಲ್ಲದೆ ಸಲ್ಲುವಂತಹ ಸ್ಥಿತಿ ಬಂದಿದೆ. ಇತರ ಊರುಗಳಲ್ಲಿ ಅನೇಕ ಸತಿ ನೋಡಿದಾಗ ಯಾವ್ದಾದ್ರು ಒಂದು 2-3 ಸಂಘಟನೆಗಳು ಭಾರಿ ಚೆನ್ನಾಗಿ ಬೆಳೀತಾ ಇರ್ತದೆ. ಅದು ತುರುವೇಕೆರೆಯಲ್ಲಿ ನೋಡಿದಾಗ ಒಂದೊಂದು ಸಂಘಟನೆ ಬೆಳೆಯುತ್ತೆ, ಒಂದು 4 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ, 10 ವರ್ಷ ಇರುತ್ತೆ. ಅದು ಖಾತ್ರಿಯಾಗಿ ಗಟ್ಟಿಯಾಗಿ ನಡ್ಕೊಂಡು ಹೋಗ್ತಿದೆ ಅನ್ನುವಂತಹ ಸ್ಥಿತಿ ತುಂಬಾ ಸಂಸ್ಥೆಗಳಿಲ್ಲ. ಹೋಗ್ತಿರ್ಬೋದು ಹೆಚ್ಚು ಈಗ ಶುಭಾಶಿಸ್ತಾರೆ ಶ್ರೀ ದಿನೇಶ್ ಕಾಮತ್ ಅವರ ಅಮೀಯ ಬಂಧುಗಳೇ ಮಾತಾಡುತ್ತಿದ್ದಾರೆ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿ ಪ್ರವೇಶ ಮಾಡಿದಂಥ ಕ್ಷೇತ್ರ ತುಮಕೂರು ಜಿಲ್ಲೆ. ಇಲ್ಲಿ ನಾನು 5 ವರ್ಷಗಳ ಕಾಲ 78ರಿಂದ 83ರವರೆಗೂ ಇಲ್ಲಿ ಸಂಘದ ಪ್ರಚಾರಕನಾಗಿದ್ದೆ. ಆ ಸಮಯದಲ್ಲಿ ಆದರಣೀಯ
ಕೃಷ್ಣಮೂರ್ತಿಯವರ ನಿಕಟ ಸಂಪರ್ಕ, ಪರಿಚಯ, ಆತ್ಮೀಯತೆ, ಆ ಒಂದು ವಾತ್ಸಲ್ಯ ಇದೆಲ್ಲವೂ ನನಗೆ ಬಹಳ ಹತ್ತಿರದಿಂದ ಸಿಕ್ಕಿತು. ಅದೇ ಕಾರಣದಿಂದಲೇ ಇರಬಹುದು TRK ಅವರ ಸನ್ಮಾನ ನಡೀತಾ ಇದೆ ಅಂತ ಸನ್ಮಾನ ಸಮಿತಿಯವರು ಆ ವಿಚಾರವನ್ನು ತಿಳಿಸಿದಾಗ ನಾನು ಖಂಡಿತ ಅವರ ಅಭಿಮಾನಿಗಳ ಪೈಕಿ ನಾನು ಖಂಡಿತ ಇಲ್ಲಿ ಬರ್ತೀನಿ. ನಾನು ಬರ್ತೀನಿ ಅಂದ್ರೆ ನಿಮ್ಮ ಪೈಕಿ ಒಬ್ಬನಾಗಿ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ನನಗೆ ಗೊತ್ತಿಲ್ಲ, ಇಲ್ಲ ನೀವು ಇಲ್ಲಿ ಒಬ್ಬ ಅತಿಥಿಯಾಗಿ ನೀವು ಪಾಲ್ಗೊಳ್ಬೇಕು ಅನ್ನುವಂಥ ಕರೆ ಬಂದಾಗ ಇಲ್ಲ, ಖಂಡಿತ ನಾನೊಬ್ಬ ಅಭಿಮಾನಿಯಾಗಿ ಎಲ್ಲ ಅಭಿಮಾನಿಗಳ ನಡುವೆ ಇರ್ತೀನಿ ಅಂತ ಹೇಳಿದೆ. ಆದರೆ ವಿಧಿ ಇಲ್ಲದೆ ನಾನು ಇಲ್ಲಿ ಬರಬೇಕಾಯಿತು. ಕೃಷ್ಣಮೂರ್ತಿಯವರ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಮಾತುಗಳಿಲ್ಲ. ಅವರ ಇಲ್ಲಿ ಮುಂದುಗಡೆ ಬ್ಯಾನರ್ನಲ್ಲಿ ಅದನ್ನು ಹಾಕಿದ್ದಾರೆ. ಅದನ್ನೇ ಹೇಳಿದ್ರು ಕೂಡ ಸಜ್ಜನಿಕೆಯ ಸಾಕಾರ ಮೂರ್ತಿ ಅನ್ನೋದನ್ನ ಅನ್ವರ್ಥಕಗೊಳಿಸಿರೋರು. ಸಜ್ಜನಿಕೆ ಅಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಪದವಿ ಮುಗಿಸಿ ಇಲ್ಲಿಗೆ ಪ್ರಚಾರಕನಾಗಿ ಬಂದವನು. ಅವರು ಒಂದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ವಯಸ್ಸಿನಲ್ಲಿ ಬಹಳ ಹಿರಿಯರು, ಜ್ಞಾನದಲ್ಲಿ ಪಾಂಡಿತ್ಯದಲ್ಲಿ ಬಹಳ ಹಿರಿಯರು, ಆಚರಣೆಯಲ್ಲೂ ತುಂಬಾ ಹಿರಿಯರು, ಮೇಲ್ಪಂಕ್ತಿಯ ದೃಷ್ಟಿಯಿಂದಲೂ ಪ್ರತಿಯೊಂದು ವಿಷಯದಲ್ಲೂ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ನಿಂತಿರೋದನ್ನೇ ತಾನು ಏನು ಹೇಳುತ್ತೋ ಅದನ್ನು ಮಾಡೋದಕ್ಕೋಸ್ಕರ, ತಾನೇ ಮಾಡುತ್ತೋ ಅದನ್ನು ಹೇಳಿಕೊಳ್ಳದೆ ಇರೋದಕ್ಕೋಸ್ಕರ. ಹೇಳಿದ್ದನ್ನು ಮಾಡುತ್ತೆ, ಮಾಡಿದ್ದನ್ನು ಹೇಳ್ಕೊಳ್ಳೋದಿಲ್ಲ. ಅಂಥ ಸಂಘದ ಒಬ್ಬ ಪ್ರಮುಖ ಕಾರ್ಯಕರ್ತರಾಗಿ ಜವಾಬ್ದಾರಿಯನ್ನ ತಮ್ಮ ಬಾಲ್ಯದಿಂದಲೂ ನಿರ್ವಹಿಸಿರುವಂತ ಕಾರ್ಯಕರ್ತರು. ಇವತ್ತಿಗೂ ಅವರು ತಮ್ಮನ್ನ ತಾವು ಅಧಿಕಾರಿಗಳು ಅಂತ ಕರೆಸ್ಕೊಳ್ಳೋದಿಲ್ಲ. ಸಂಘದಲ್ಲಿ ಅಧಿಕಾರ ಇಲ್ಲ, ಕೆಲಸ ಮಾಡ್ತಾ ಬಂದಿರೋರು. ಸಂಘದ ಕಡೆಯಿಂದ ಯಾವ ಜವಾಬ್ದಾರಿ ಬೇಕಾದ್ರೂ ಬಂದಿರಲಿ, ಅವರು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗುವುದಕ್ಕೆ ಮುಂಚೆ ಸಂಘದ ಶಾಖೆಯಲ್ಲಿ ಮುಖ್ಯ ಶಿಕ್ಷಕರಾಗಿದ್ದಾರೆ. ಶಾಖೆಯಲ್ಲಿ ಸ್ವಯಂ ಸೇವೆ ಇರಲಿ, ಗಾಯ ಇರಲಿ, ಪರೀಕ್ಷೆ ಇರಲಿ, ಊರಮ್ಮನ ಜಾತ್ರೆ ಇರಲಿ, ಮನೆಯಲ್ಲಿ ಮದುವೆ ಮುಂಜಿ ಇರಲಿ, ಏನೇ ಇದ್ರೂ ಮುಖ್ಯ ಶಿಕ್ಷಕರಿಗೆ ನಿತ್ಯ 1 ಗಂಟೆ ಶಾಖೆ ನಡೆಸೋದ್ರಿಂದ ಬಿಡುವಿಲ್ಲ. ಆ ರೀತಿ ತಯಾರಾದಂತವರು ಕುರುಮೆಯಲ್ಲಿ ರಾಮಕೃಷ್ಣ ಎದುಕೊಂಡು ಹೋಗುತ್ತೆ, ಗಾಡಿಯನ್ನ, ಬಂಡಿಯನ್ನ, ಚಕ್ರವನ್ನ ಸರಿಯಾಗಿ ಉಳಿಸುತ್ತೆ. ಆ ರೀತಿಯಲ್ಲಿ ಕುರುಮೆಯಲ್ಲಿ, ಸಂಘದ ಕುರುಮೆಯಲ್ಲಿ ತಯಾರಾದಂತ ಒಬ್ಬ ಕಾರ್ಯಕರ್ತರು ಅವರನ್ನ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಅದು ರಾಮಕೃಷ್ಣಾಶ್ರಮದ ವತಿಯಿಂದ ನಡೆಯುವಂತ ನೀತಿ ಶಿಕ್ಷಣ ತರಬೇತಿ ಶಿಬಿರ ಇರ್ಬೋದು. ಅಲ್ಲೂ ಅವರು ಗೋಲ್ಡ್ ಮೆಡಲಿಸ್ಟೇನೆ, ಅಲ್ಲೂ ಅವರು ಪ್ರಥಮ ಸ್ಥಾನ ಪಡೆದವರೇನೆ. ಅವರಿಗೆ ಎಲ್ಲೋ ಬೀದರ್ ಜಿಲ್ಲೆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಳೆದಾಗ ಗೊತ್ತೇ ಇಲ್ಲ. ನನಗೆ ಏನಾದರೂ ಲಾಭ ಸಿಗುತ್ತಾ, ಹಾಗಿದ್ರೆ ನಾನೊಂದು ದಾರ ಹಾಕ್ತೀನಿ. ಈ ರೀತಿ ಅಧಿಕಾರದಲ್ಲಿ ಇರುವಂತವರಿಗೆ ಸನ್ಮಾನ ಅಥವಾ ಇನ್ಯಾವುದೋ ರೀತಿಯಲ್ಲಿ ನನಗೆ ಪ್ರತಿಫಲ ಸಿಗುವಂತ ಪ್ರಸಂಗಗಳಿದ್ದಾಗ ಸನ್ಮಾನ. ಆದರೆ ಯಾವುದೇ ರೀತಿಯ ಉಪಯೋಗ ಅಂತೂ ನಮ್ಗೆ ಇಲ್ಲವೇ ಇಲ್ಲ. ಅವ್ರಿಗೆ ಸನ್ಮಾನ ಮಾಡೋದ್ರಿಂದ ನಮಗೇನು ಉಪಯೋಗ? ಭೌತಿಕವಾಗಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ. ಆದರೆ ಒಂದೊಂದು ನಮ್ಮ ಮನೆಯ ಹಿರಿಯರನ್ನೇ ನಾವು ಸನ್ಮಾನ ಮಾಡ್ತಾ ಇದ್ದೀವಿ, ಅವರಲ್ಲಿರುವಂತ ಗುಣವನ್ನು ಗುರುತಿಸ್ತಾ ಇದ್ದೀವಿ. ತುರುವೇಕೆರೆಯಂತ ಒಂದು ಚಿಕ್ಕ ಊರಿನಲ್ಲಿ ಈ ರೀತಿ ಗುಣವನ್ನು ಗುರುತಿಸುವಂತ ಈ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ, ಇದು ನನಗೆ ನಿಜಕ್ಕೂ ನನಗನ್ಸುತ್ತೆ, ನನಗೆ ಅಂದ್ರೆ ನಾನೊಬ್ಬ ಆದ್ರೆ ನಮಗೆಲ್ಲರಿಗೂ ಕೂಡ ಇವತ್ತು ಸಂತೋಷವನ್ನು ಗುಣವನ್ನ ಗುರುತಿಸಲೇಬೇಕು, ಹೊಗಳೋ ಅಗತ್ಯ ಇಲ್ಲ, ಅದನ್ನು ಮೆಚ್ಚಲೇಬೇಕು. ಯಾಕೆ ಅಂದ್ರೆ ಅದನ್ನ ನಾವೆಲ್ಲರೂ ಅನುಸರಿಸಬೇಕು. ಎಲ್ಲರೂ ಹೇಳ್ತಾರೆ ಕಾಲ ಕೆಟ್ಟೋಗ್ಬಿಟ್ಟಿದೆ. ಹೌದು, ದಿನಪತ್ರಿಕೆ ತೆಗೆದು ನೋಡಿ, ಲಂಚ, ವಂಚನೆ, ಭ್ರಷ್ಟಾಚಾರ, ಸ್ಕ್ಯಾಮ್ಗಳ ಹಗರಣಗಳು, ಜಾತೀಯತೆ, ಭಯೋತ್ಪಾದನೆ, ಹಿಂಸಾಚಾರ, ಒಡಕು, ಕಚ್ಚಾಟ, ಇದು ಎಲ್ಲ ಕಡೆಯೂ ಪತ್ರಿಕೆ ನೋಡಿದ್ರೆ ದೇಶದಲ್ಲಿ ಒಳ್ಳೇದು ಏನೂ ಇಲ್ಲ. ಆದ್ರೆ ಒಂದು ನೆನಪಿರ್ಬೇಕು ನಮಗೆ, ಒಳ್ಳೇದು ತುಂಬಾ ಇದೆ, ಆದ್ರೆ ಅದನ್ನು ಪತ್ರಿಕೆಗಳು ಪ್ರಕಟಿಸೋದಿಲ್ಲ, ಟಿವಿ ಅದನ್ನು ಪ್ರಕಟಿಸೋದಿಲ್ಲ. 23 ವರ್ಷಗಳಿಂದಾನು ಅನೇಕ ಮನೆಗಳಲ್ಲಿ ಸಾವಿರಾರು ಮನೆಗಳಲ್ಲಿ ಓಡಾಡಿರುವಂತ ನಾನು
ಸಮಾಜದಲ್ಲಿ ಒಳ್ಳೆತನವನ್ನೇ ನೋಡ್ತಾ ಇದ್ದೀನಿ. ಎಲ್ಲಾ ಕಡೆ ಕೆಟ್ಟದ್ದು ಕೆಟ್ಟದ್ದು, ಎಲ್ಲಾ ಕಾಲ ಕೆಟ್ಟು ಹೋಗ್ಬಿಟ್ಟಿದೆ. ಖಂಡಿತ ಕೆಟ್ಟಿಲ್ಲ, ಕಾಲ ಕೆಟ್ಟು ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಒಳ್ಳೆತನ ಎಲ್ಲ ಕಡೆ ಇದೆ. ಅದನ್ನು ಒಳ್ಳೆಯದು ಅಂತ ಗುರುತಿಸುವಂತ ದೃಷ್ಟಿ ಅದು ನಮಗೆ ಎಲ್ಲಿ ಸಿಕ್ಕಿಲ್ವೋ ಅದನ್ನ ಕಡೆ ಎಲ್ಲ ಕೆಟ್ಟದ್ದು ಕಾಣುತ್ತೆ. ಬೆಂಬಲವಾಗಿ ನಿಂತಿರ್ಬೇಕಲ್ಲ. ಕಳೆದ 10, 20, 30, 40 ವರ್ಷಗಳಿಂದ ಅವರೊಟ್ಟಿಗೆ ಸಹಧರ್ಮಿಣಿಯಾಗಿ ಅವರು ನಿಂತಿರೋದ್ರಿಂದ ಇದ್ದಾನೆ ಕೃಷ್ಣಮೂರ್ತಿಯವರು ನಿಶ್ಚಿಂತೆಯಿಂದ ಸಾಮಾಜಿಕ ಚಟುವಟಿಕೆ ತೊಡೆದಿರೋದು. ಕೇವಲ ಗಂಡ ಹೆಂಡತಿ ಇಬ್ಬರು ಜಾಸ್ತಿ, 4 ಜನ ಗಂಡು ಮಕ್ಕಳು, ಉಳಿದವರು ಉಳಿದವರೆಲ್ಲ ಹೆಣ್ಣು ಮಕ್ಕಳೇನೆ. ಹೀಗಾಗಿ ಅವರೆಲ್ಲರ ಒಟ್ಟಿಗೆ ಅವಳು ಅಲ್ಲಿ ಎಲ್ಲರೂ, ಯಾಕಂದ್ರೆ ನಾವು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಾಗ ಅವಳನ್ನು ನಾನು ತುಂಬ ಸಲ ನೋಡಿದ್ದೆ ಶಾಲೆ ವಿದ್ಯಾರ್ಥಿ ಆಗಿದ್ದಾಗ. ಈಗ ಇದೇ ಲಗಾನ ಅಂತ ನನಗೆ ಅನ್ನಿಸ್ತು. ಅಂದ್ರೆ ಎಲ್ಲರನ್ನೂ ತಮ್ಮವರು ಅಂತ ಪರಿಗಣಿಸುವಂತ ಆ ಒಂದು ಗುಣ ಇದು, ಅದು ಬೆಳೆದಾಗಲೇ ನಾವು ನಿಜಕ್ಕೂ ಮನುಷ್ಯರಾಗ್ತೇವೆ. ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡಿದರು, ನಮ್ಮ ಧರ್ಮದ ಹಿರಿಮೆಯನ್ನು ಎತ್ತಿ ಹಿಡಿದರು ಅಂತ ನಾವು ಕೇಳ್ತೀವಿ. ಶಿಕಾಗೋದಲ್ಲಿ ಅವರಿಗೆ ವೈಭವದ ತುಟ್ಟ ತುದಿಯ ದಿನ ಅದು. ಹಿಂದಿನ ದಿವಸ ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗಿದ್ದ, ಊಟಕ್ಕೆ ಗತಿ ಇರಲಿಲ್ಲ ಹಿಂದಿನ ದಿನ. ಆದ್ರೆ ಮರುದಿನ ಇಡೀ ಜಗತ್ತು ಹೇಳ್ತಾ ಇದೆ, ಪತ್ರಿಕೆಗಳು ಹೇಳ್ತಾ ಇದೆ, ವಿವೇಕಾನಂದ ದ ಹಿಂದೂ ಮಾಂಕ್ ಆಫ್ ಇಂಡಿಯಾ ಪತ್ರಿಕೆಗಳೆಲ್ಲವೂ ಪ್ರಕಟಿಸ್ತಾ ಇದ್ದಾವೆ. ಆ ದಿನ ರಾತ್ರಿ ಅಮೆರಿಕದ ಅತ್ಯಂತ ಶ್ರೀಮಂತ ಶಿಕಾಗೋದಲ್ಲಿ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಔತಣ ಊಟ ಏರ್ಪಡಿಸಿದ್ದಾನೆ. ರಾತ್ರಿ ಮಲಗೋದಕ್ಕೆ ಒಳ್ಳೆ ಸೂರಿಕಾ ತಲುಪ. ಅಂಥ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ಅಳುವಂಥ ವಿವೇಕಾನಂದರು ಅವರ ದೃಷ್ಟಿ ದಿಕ್ಕು ಪೂರ್ವದ ಕಡೆಗಿತ್ತು. ಅಲ್ಲಿಯ ತನಕ ನನ್ನ ಮುಕ್ತಿಗೆ ಧಿಕ್ಕಾರವಿರಲಿ. ಒಬ್ಬ ಸನ್ಯಾಸಿ ಹೇಳ್ತಾನೆ, ನನ್ನ ಮೋಕ್ಷ ಬೇಡ. ಕೊಟ್ಟ ಕೊನೆ ವ್ಯಕ್ತಿ ಎಲ್ಲಿ ತನಕ ಹಸಿದಿರ್ತಾನೋ ಅಲ್ಲಿ ತನಕ ನನಗೆ ಮೋಕ್ಷ ಬೇಡ. ಅದನ್ನು ಯೋಚನೆ ಮಾಡ್ತಾ ಅವರು ಬರೀತಾರೆ. ಮೈಸೂರು ಮಹಾರಾಜರಿಗೆ ಪತ್ರ ಬರೀತಾರೆ, ಅದೇ ದಿನ ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ವಿ ಶುಡ್ ಅಪ್ಲಿಫ್ಟ್ ದ ಮಾಸಸ್. ನಾವು ಜನಸಾಮಾನ್ಯರನ್ನು ಎಬ್ಬಿಸಬೇಕಾಗಿದೆ. ದೇ ಓನ್ಲಿ ಲಿವ್ ಫಾರ್ ಅದರ್ಸ್. ಯಾರು ಉಳಿದವರಿಗೋಸ್ಕರ ಬದುಕ್ತಾರೋ ಅವರದ್ದೇ ನಿಜವಾದ ಬದುಕು. ಅದರ್ಸ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಉಳಿದವರು ಬದುಕಿದ್ರು ಸತ್ತಂತೇನೆ. ಮಾತೃ ಮತ್ತು ಸ್ನೇಹಿತರೆ, ನಿಜವಾಗಲೂ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಏನು ಹೇಳಬೇಕು ಅಂದರೆ ಏನು ಹೇಳಲಿಕ್ಕಾಗಲ್ಲ. ಸೂರ್ಯನ ಮುಂದೆ ಒಂದು ಟಾರ್ಚ್ ತೋರಿಸಿ ನಾನು ಬೆಳಕು ಬಿಡೋದು ಅಂತ ಹೇಳ್ದಂಗಾಗುತ್ತೆ. ಆ ರೀತಿ ಅವರ ಒಂದು ದೊಡ್ಡ ಮೇರು ಪರ್ವತ, ಅವರ ಮುಂದೆ ನಾವು ಒಂದು ಸಣ್ಣ ಮರಳಿನ ಗುಡ್ಡಿರ್ತಾರೆ. ಆದರೂ ಕೂಡ ಅಂತಹ ಒಬ್ಬ ಮಹಾನ್ ರತ್ನ ನಮ್ಮ ನಿಮ್ಮ ನಡುವೆ ಇರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಒಂದು ದಾರ್ಶನಿಕ ಸಿದ್ಧಾಂತ ಪುಸ್ತಕದಲ್ಲಿ ಒಂದು ಪುಟವನ್ನು ತಿರುಗಿಸ್ತಾ ನೋಡಿದಾಗ ಅದರಲ್ಲಿ 4 ವಾಕ್ಯಗಳನ್ನು ನಾವು ಕಂಡೆ. ಅದರಲ್ಲಿ ಈ ರೀತಿ ಹೇಳಿ, ಈ ಮನುಕುಲದಲ್ಲಿ 4 ವರ್ಗದ ಜನರು ಇರ್ತಾರೆ. ಯಾರು ಕತ್ತಲೆಯಿಂದ ಬೆಳಕಿಗೆ ಕೊಂಡೊಯ್ಯುವಂತಹ ಒಂದು ವರ್ಗ, ಮತ್ತೊಂದು ವರ್ಗ ಅದಕ್ಕೆ ವಿರುದ್ಧವಾಗಿ ಬೆಳಕಿನಿಂದ ಕತ್ತಲೆಗೆ ಕೊಂಡೊಯ್ಯುವಂಥದ್ದು ಮತ್ತೊಂದು ವರ್ಗ. 3ನೇ ವರ್ಗ ಇದೆ, ಅದು ಬೆಳಕಿನಿಂದ ಬೆಳಕಿಗೆ ಕೊಂಡೊಯ್ಯುವಂತಹ ಒಂದು ವರ್ಗ. 4ನೇ ವರ್ಗ ಕತ್ತಲೆಯಿಂದ ಕತ್ತಲೆಗೆ ಕೊಂಡೊಯ್ಯುವಂತಹ ಒಂದು ವರ್ಗ. ಅದನ್ನು ಸ್ವಲ್ಪ ಉದಾಹರಣೆಯಾಗಿ ಬಿಡಿಸಿ ಹೇಳ್ತೇನೆ. ಕತ್ತಲೆಯಿಂದ ಬೆಳಕಿಗೆ ಕೊಂಡೊಯ್ಯುವಂತಹ ಒಂದು ವರ್ಗ ಅಂದರೆ ಬಹುಶಃ ಮಾತೃವರ್ಗ. ತಾಯಿ ತನ್ನ ನವಮಾಸಗಳು ತನ್ನ ಗರ್ಭದಲ್ಲಿ ಮಗುವನ್ನ ಭ್ರೂಣ ರೀತಿಯ ನನ್ನ ತಿಳುವಳಿಕೆಯ ಈ ಸಾರ್ವಜನಿಕ ಜೀವನದಲ್ಲಿ ಒಂದು 10 ವರ್ಷದಿಂದ ನಾನು ಯಾವುದಾದ್ರೂ ಏನೋ ಒಂದು ಕಾರ್ಯಕ್ರಮ ಅಥವಾ ಒಂದು ತೀರ್ಮಾನ ಯಾವುದನ್ನು ಮಾಡಬೇಕಾದ್ರೂ ಕೂಡ ಅವರ ಮನೆಗೆ ಹೋಗಿ, ಗುರುಗಳೇ ಈ ರೀತಿ ಒಂದು ಕಾರ್ಯಕ್ರಮ ಇದೆ, ಈ ರೀತಿ ಒಂದು ಯೋಜನೆ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಅವ್ರನ್ನ ಸಾಕ್ಷಾತ್ಕಾರ ಗುರುಗಳಿಂದ ನಾನು ಅವ್ರನ್ನ ನೋಡಿದೆ. ಅದೇ ರೀತಿ ಜೀವನಗಟ್ಟಿ ನಾರಾಯಣ ಶಾಸ್ತ್ರಿಗಳಿದ್ರು, ಅವ್ರನ್ನೂ ಕೂಡ ಗುರುಗಳಿಂದ ನಾನು ಕೇಳಿದೆ. ಅದೇ ರೀತಿ ಟಿ.ಆರ್. ಕೃಷ್ಣಮೂರ್ತಿಯವರು ಸಾಕ್ಷಾತ್ಕಾರ ಗುರುಗಳಾಗಿ ನಮ್ಮ ನಿಮ್ಮೆಲ್ಲರ ನಡುವೆ ಇರುವುದು ನಮ್ಮ ಸೌಭಾಗ್ಯ. ಪರಮಾತ್ಮ ಅವರಿಗೆ 100 ವರ್ಷಗಳ ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸತ್ಕೀರ್ತಿಯನ್ನು ಕೊಟ್ಟು ಕಾಪಾಡಿ ನಮ್ಮೆಲ್ಲರಿಗೆ ಅವರ ಮಾರ್ಗದರ್ಶನ ಇದೇ ರೀತಿ ಮುಂದುವರಿಸಿದೆ ಎಂದು ಹೇಳಿ ನನ್ನ ಪುಟ್ಟು ಭಾಷಣವನ್ನು ಮುಕ್ತಾಯ ಮಾಡ್ತಾರೆ. ಶಾಸ್ತ್ರೀಯವಾಗಿ ಆಗಮಿಸಿರುವ ಶ್ರೀಮತಿ ದೇವಮಾನವರು ಒಂದು ಶರಣಗೀತೆಯನ್ನು ಇದನ್ನ ಅವಕಾಶಕ್ಕೆ ನಾನು
ಅವರು ನೆರವೇರಿಸಿಕೊಂಡು ಇರುವುದರಿಂದ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ತುಂಬ ಬೇಕಾಗಿದ್ದಾರೆ. ಇಂಥ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರೋದು ತುಂಬ ಸಂತೋಷವಾಗಿದೆ ಮತ್ತು ಅವರಿಗೆ ದೇವರು ಒಳ್ಳೆಯದು ಮಾಡಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಮುಂದೆ ಒಂದು ಶರಣಾರ್ಥಿಯಾಗಿ ಇಷ್ಟಪಡ್ತೀನಿ. ಹೃದಯವಾಗಲಿ ನಮ್ಮ ಶರಣ ಮಾತನಾಡು ಹೃದಯ ಶರಣ ಧ್ವಜವ ಹೊತ್ತು ಮೇರದಿಗ ನಾಡು ಹೃದಯ ಶರಣ ಧ್ವಜವ ಹೊತ್ತು ಮೇರದಿಗ ನಾಡು ಹೃದಯವಾಗಲಿ ನಮ್ಮ ಶರಣ ಮಾತನಾಡು ರೇವಣಂದ ಮಾಗತವ ಮರಳಸಿದ್ದರ ನಾಡು ರೇವಣಂದ ಮಾಗತವ ಮರಳಸಿದ್ದರ ನಾಡು ದೇವತನಾಗತ ವೇಷ ಸಿದ್ದರಾಮರ ಬೀಡು ಮತ್ತ ಮಹಾದೇವಿಯರ ಹೊತ್ತು ಮೇರದಿಗ ನಾಡು ಮತ್ತ ಮಹಾದೇವಿಯರ ಹೊತ್ತು ಮೇರದಿಗ ನಾಡು ಮುಕ್ತಿ ಬರುತ್ತಿಗ ಬರುತ್ತಿ ಶಿವಗಿರಣ ತಾಯಿ ನಾಡು ಹೃದಯವಾಗಲಿ ನಮ್ಮ ಶರಣ ಮಾತನಾಡು ಹೊತ್ತು ಮೇರದಿಗ ನಾಡು ಹೃದಯವಾಗಲಿ ನಮ್ಮ ಶರಣ ಮಾತನಾಡು. ಪರಮಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಕೊಡಬಲ್ಲ ಎಲ್ಲ ಅಭಿಮಾನಿಗಳ ಹೊಗಳಿಕೆ ಪುಷ್ಪ ಬಹುಮಾನ ಸನ್ಮಾನಗಳ ಭಾರವನ್ನು ತಡೆಯಲಾಗದೆ ಹೊರಿಸಿರುವಂತಹ ತಾವೆಲ್ಲರಿಗೂ ಕೂಡ ಭಕ್ತಿಯ ಅಭಿಮಾನದ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಕೆಲವು ಮಾತುಗಳನ್ನ ತಮ್ಮ ಮುಂದೆ ಆಡೋದಕ್ಕೆ ಅಪೇಕ್ಷೆ ಮಾಡ್ತಾ ಇದ್ದೀನಿ. ಈ ಸನ್ಮಾನದ ಎಲ್ಲ ಆಗ್ತಾ ಇರುವಾಗ ನನಗೆ ಒಂದು ಕಥೆ ಜ್ಞಾಪಕ ಬಂತು. ಒಬ್ಬ ಒಂದು ಹಸು ಮಾಡಕ್ಕೆ ಹೋಗ್ತಾನೆ. ಏನಾಗಿದೆ ಅಂದ್ರೆ ಹೊಲಿಗೆ ಸುಳಿನ ಕಾಯುತ್ತೆ ಎಂತೆಂಥದೋ ಇದು ಜಾಸ್ತಿ ಹೇಳ್ತೀರ ಹಸು ಅಂತ. ಅವಾಗ ಯಾರು ಹೇಳಿಲ್ಲ. ಅವಾಗ ಇನ್ನೊಂದು ಹೀಗೆ ಮಾಡೋದು ನಾನು ಮಾಡ್ತೀನಿ ಅಂತ ಹೇಳಿ ಇದರಲ್ಲಿ ಇಂಥದ್ದು ಇದೆ ಅಮೃತವಾದು ಕಾಮಧೇಯವಾದು ದಿವ್ಯವಾದು ಯಾರ ಮನೆ ಹೋಗ್ತಾನೆ ಅಭಿವೃದ್ಧಿ ಆಗತ್ತೆ ಇಂಥದ್ದು ಜಗತ್ತಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಅಂದಾಗ ಈ ಹೊಸ ಮಾರ್ಗ ಹೋಗಿದ್ದಲ್ಲ ಅವರನ್ನು ಅಯ್ಯೋ ಇಂಥದ್ದು ನಂದ ಅಂತ ವಾಪಸ್ ಹೇಳೋದು. ಹಾಗೆ ನನಗೆ ಇನ್ನೊಂದ್ಸತಿ ಒಂದು ಗುಣವನ್ನು ಪ್ರವೃತ್ತಿಕೃತವಾಗಿ ಮಾಡ್ತಾ ಇರೋದನ್ನು ನೋಡಿದಾಗ ನನಗೆ ನಮ್ಮ ಒಂದು ಭಾವನೆ ನನ್ನಲ್ಲಿ ಉಂಟಾಯಿತು. ನೋಡಿ ಎಷ್ಟು ಒಂದು ಚಿತ್ರ ಆ ಚಿತ್ರ ಹೇಗೆ ಶಿವಿಗೆ ಅವನಿಗೆ ಇರುತ್ತೆ. ಅವನಿಗೆ ಚಿತ್ರ ಬಣ್ಣ ಪುಸ್ತಕ ಎಲ್ಲ ಮಾಡ್ತಾನೆ. ಅದು ಇಟ್ಕೊಂಡು ಅವು ಎಂತ ಚೆನ್ನಾಗಿದೆ. ಹಾಗೆ ತಾವೆಲ್ಲರೂ ಕೂಡ ರೂಪಿಸಿದ ವ್ಯಕ್ತಿ ನಾನಾಗಿ ನನ್ನನ್ನು ನೋಡಿ ನೀವೇ ನಿರ್ಮಾಣ ಮಾಡಿದ ವ್ಯಕ್ತಿಯನ್ನು ನೀವು ಆನಂದ ಪಡ್ತಾ ಇದ್ದೀರಾ. ಇದನ್ನು ಕೂಡ ನಿಮ್ಮ ಒಂದು ಕುಶಲತೆ ಬಂದು ಇದು ನನ್ನದೇನಲ್ಲ ಅಂತ ನನಗೆ ಒಂದು ಅನ್ನಿಸ್ತಾ ಇದೆ. ನನಗೆ ಈ ಸನ್ಮಾನ ಅಂತ ಅಂದಾಗ ಇದು ಒಂಥರ ಕಿರಿಕಿರಿ ಆಯ್ತು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ಅಮೆರಿಕಾದಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಮುಖ ಇತ್ತು. ಆ ಮುಖವನ್ನು ಮಹಾಶ್ರೇಷ್ಠ 3 ಉದಾಹರಣೆ ಮಾಡ್ತಾನೆ. ಇವೆಲ್ಲ ಅವರು ಬಂದಿದ್ದೀವಿ
ಬಾಳ್ತಾ ಬಂದಿದ್ದಾರೆ. ಕಡೆಗೆ ಯಾರೋ ಮಕ್ಕಳು ಸಿಗೇ ಇಲ್ಲ. ನೋಡಿದ್ರೆ ಕಡೆಗೆ ಬಂದ ಓ ಯಾವ ಸ್ವಲ್ಪ ಕಾಟೆ ಕಾಣ್ತಾ ಇದ್ರೆ ಎಲ್ಲ ನೋಡ್ಬೇಕು ಅವನ್ನ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದಾರೆ. ಕಡೆಗೆ ಅವನೇ ಮಾಡ ಎಲ್ಲ ಜನಗಳ ಮಧ್ಯೆ ಅಯ್ಯೋ ಅಯ್ಯೋ ನೀವು ಹುಡುಕ್ತಾ ಇರೋದು ಯಾರು ನೋಡ್ತೀರ ಇದೇ ಇದೆ ಆ ಬೆಟ್ಟ ಮುಖ ಒಂದೇ ತರ ಹೋಗಿದೆ ಅಂದಾಗ ನಾಲ್ಕು ಓಡೋಗ್ಬಿಟ್ಟು ಅಂದ್ರೆ ಹಾಗೆ ಓಡೋಗಿಲ್ಲ ಹಾಗೆ ತಮ್ಮ ಅಭಿಮಾನದ ಒಂದು ಹೊರೆಯನ್ನ ನಾನು ಹೋದರಿಗೆ ಆಗಲೇನೋ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಭಾಷಣ ಮಾಡೋದು ಕೆಲಸದಲ್ಲಿ ರಾಜಕೀಯ ಭಾಷಣ ಮಾಡಿದ್ವಿ ಶಾಲೆಗಳಲ್ಲಿ ಏನು ಪಾಠಶಾಲೆಯು ಹಾಗೆ ಅಂತ ನನ್ನ ಹೊರಗೆ ಕೆಲಸದಲ್ಲಿ ಅಂತ ಏನು ನೀವು ನನಗೆ ನೀಡಿದ್ದೀರಾ ಇದನ್ನ ನಿಜವಾಗ್ಲೂ ಕೂಡ ನನಗಲ್ಲ ಈ ಪೋಸ್ಟ್ ಮ್ಯಾನ್ ಕೆಲಸ ನಾನು ಮಾಡಬೇಕಾಗಿದೆ. ಪೋಸ್ಟ್ ಮ್ಯಾನ್ ಮನೆಯಾಡ ಬರುತ್ತೆ ಮನೆಯಾಡ ಕಡೆ ಇನ್ನೊಂದು ಕೊಟ್ಬಿಡಲ್ಲ ಅಷ್ಟೇ. ಅದರಿಂದ ಕಮಿಷನ್ ಕೊಟ್ಟರೆ ಒಂದು ಹಾಕಲ್ಲ. ಹಾಗೆ ಈ ಮಾಡಿದ ಸನ್ಮಾನಗಳೆಲ್ಲ ಕೂಡ ಒಬ್ಬ ಅಧ್ಯಾಪಕ ವೃಂದಕ್ಕೆ ಒಬ್ಬ ಸಮಾಜ ಸೇವಕರಿಗಾಗಿ ಯಾವ ಒಂದು ಪಂಕ್ತಿ ಇದೆ ಯಾವ ಸಾಲಿದೆ ಆ ಸಾಲಿಗೆ ನೀವು ಮಾಡಿದ ಒಂದು ಸನ್ಮಾನ ಅಂತ ಹೇಳಿ ಎಲ್ಲ ಕೂಡ ತಗೊಂಡೋಗಿ ನನ್ನ ಹೃದಯದಿಂದ ಆ ದೇವಿಯ ಅಭಿಲಾಷೆಗಳಿಗೆ ಇನ್ನೊಂದರಲ್ಲಿ ಸಣ್ಣದನ್ನ ಪರೋಧೀಕೃತವಾಗಿ ನೋಡುವಂತಹದ್ದು ಧೈರ್ಯವಾಗಿ ಶುಭಕಾಮಗಳನ್ನು ಕೂಡ ನಿಂತ್ಕೊಂಡು ನಿಮ್ಮ ಅಭಿಮಾನವನ್ನು ಸ್ವೀಕಾರ ಮಾಡುವ ಶಕ್ತಿಗೆ ಪೂರಕವಾದ ಕೆಲಸ ಯಾವುದಪ್ಪ ಅಂತಂದ್ರೆ ಚಿಕ್ಕಂದಿನಿಂದ ನನಗೆ ಒಂದು ಛಲ ಇತ್ತು. ಯಾವುದು ಆಗಲು ಅದನ್ನು ಸ್ವೀಕಾರ ಮಾಡಿ ಏನಾದರೂ ಮಾಡಿ ಪ್ರಯತ್ನ ಮಾಡಬೇಕು. ಒಂದು ಸಮಾಜದಲ್ಲಿ ವಿಜ್ಞಾನಿ ಪುನರ್ಪುನರ್ವಿ ಪ್ರತಿಯನ್ಯಮಾನ ಭಾರತೀಯ ಕಷ್ಟಗಳು ಎಷ್ಟೇ ಬಂದರೂ ಅದನ್ನ ಶುರು ಮಾಡಲು ನಿಲ್ಲಿಸಲ್ಲ ಅಂತ ಒಂದು ಸಾಲಿದೆ. ಆ ಸಾಲನ್ನು ನನ್ನ ಜೀವನದಲ್ಲಿ ಧ್ಯೇಯವಾಗಿ ಯಾಕಿಟ್ಕೋಬಾರದು. ಒಂದನೇ ಎರಡನೇದಾಗಿ ಎಳೆದು ಬಿಡುವುದು. ಎಳೆದು ಬಿಡಲಿಕ್ಕೆ ನನಗೆ ಆದರ್ಶ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಅನೇಕ ಹೇಳ್ತಾರೆ ನಾನು ನಮಗೆ ಆದರ್ಶ ವಿಶ್ವಾಮಿತ್ರ. ಯಾಕೆ ವಿಶ್ವಾಮಿತ್ರನಷ್ಟು ಸೋದವನು ಹಣ್ಣಾಗಿ ಕಡೆಗೆ ಅದನ್ನು ಸಾಧಿಸಿಕೊಂಡ. ಹಾಗೆ ವಿಶ್ವಾಮಿತ್ರ ನನಗೆ ಆದರ್ಶನಾಗಿದ್ದಾನೆ. ಹಾಗೆ ನನ್ನ ಜೀವನದ ಏರು ಬೇರು ಎಲ್ಲದರಲ್ಲೂ ಕೂಡ ನನ್ನ ಗುರಿ ಏನಿದೆ ಆ ಗುರಿಯನ್ನು ಸಾಧಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ ಫಲ ಇವತ್ತು ನನ್ನಲ್ಲಿ ಕೆಲವು ಅಂಶಗಳನ್ನು ನೀವು ಗುರುತಿಸ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇತ್ತು. ಭಾರತದಲ್ಲಿ ಇಂದು ಜನಿಸಿದ ವಿಪ್ರಕುಲದಲ್ಲಿ ವಿಪ್ರಾಮದಲ್ಲಿ ಈಗಿನ ಅರ್ಥದಲ್ಲಿ ಬೇರೆ ಹೇಳೋಣ ಉತ್ತಮರ ಮನೆತನದಲ್ಲಿ ನಾನು ಹುಟ್ಟಿದ್ದೀನಿ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಗಂಗಾ ನದಿಯಲ್ಲಿ ನೀವು ಬಿದ್ದುಬಿಟ್ರೆ ನೀವೇನು ಪ್ರಯತ್ನ ಮಾಡ್ಕೋಬೇಕಾಗಿಲ್ಲ. ನದಿ ನಾವು ಸಾಗೋಗ್ತಿ ಸಿಂಧು ಬಿಂದು ಒಂದು ಸಿಂಧು ಆಗಿ ಹೋಗುತ್ತೆ. ಹಾಗೆ ನನ್ನನ್ನು ನಾನು ತೊಡಗಿಸ್ಕೊಂಡ್ರೆ ನನ್ನನ್ನ ಗಂಧವಿಗೆ ಮಾರ್ಗಕ್ಕೆ ಯಾವುದು ಕರೆದುಕೊಂಡು ಹೋಗುತ್ತೋ ಅಂತಹ ಪವಿತ್ರವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಾಗ ನನ್ನ ಜೀವನದ ಉದ್ದದ ದಾರಿಯಲ್ಲಿ ಕೂಡ ಇಂತಹ ಒಂದು ತ್ಯಾಗ ಬಲಿದಾನದ ಕಥೆಗಳನ್ನು ಕೇಳಿ ವಿಚಾರವನ್ನು ತಿಳಿದುಕೊಂಡು ನಮ್ಮ ಮೇಲಿನವರು ಅಂತಹ ನಾಯಕರು ಬೇಕಾದವರು ಯಾರಂತೀವಿ ಹೇಳುತ್ತೀವಿ ಅವರು ನಡೆದು ತೋರಿಸಿದ ನುಡಿದಂತೆ ನಡೆದವರ ಅಡಿಯನ್ನು ಅಂತ ಹೇಳಿದಾಗೆ ಆ ನುಡಿದಂತೆ ನಡೆದಂತಹ ದಾರಿಯಲ್ಲಿ ಕ್ರಮಿಸ್ತಾ ನಾವು ಯಾಕೆ ಆಗಬಾರದು ಅನ್ನೋ ಒಂದು ಚಿಂತನೆಯಿಂದಲೇ ನಿಜವಾಗ್ಲೂ ನಾನು ನಡೆದುಕೊಂಡು ಬಂದವನು. ಅದಕ್ಕೆ ಒಂದು ನನಗೆ ಹೇಳ್ತಾ ಇದೆ ಯು ಹ್ಯಾವ್ ದಿ ಹೈಯೆಸ್ಟ್ ಐಡಿಯಾ ವೆದರ್ ಯು ರೀಚ್ ಇಟ್ ಆರ್ ನಾಟ್, ಟ್ರೈ ಟು ರೀಚ್ ಇಟ್.
ಶಾರ್ಟ್ಕಟ್ ಇಸ್ ವೆರಿ ಡೇಂಜರಸ್. ಅದನ್ನೇ ತ್ಯಾಗರಾಜರು ಹೇಳಿದ್ದಾರೆ, ಚಕ್ರವರ್ತಿಯ ರಾಜಮಾರ್ಗ ಮುಂದಾಗ ಮನಸ್ಸು ಕೇಳಿಕೊಂಡಿದ್ದಾರೆ. ರಾಜಮಾರ್ಗ ದಿವ್ಯ ಭೂಮಿಯ ಮಾರ್ಗ ಇರಬೇಕಾದ್ರೆ ಒಂದು ಸೂಚಿಯಲ್ಲಿ ಹೋಗುವಂತ ಕೆಲಸ ಯಾಕೆ ಮಾಡ್ತಾರೆ ಅಂತಂದ್ರೆ, ರಾಮ ಇದ್ದಾನೆ, ರಾಮನ ಸೇವೆಯನ್ನು ಮಾಡಿಕೊಡ್ಬೇಕು ಅಂತ ಅವರು ತನ್ಮಯವಾಗಿ ಮಾಡಿದ್ದಾರೆ. ಹಾಗೆ ಆ ಜೀವನದಲ್ಲಿ ಒಂದು ಉದಾತ್ತ ಗುರಿ ಇರಲು ಒಂದೇ ಮುಖ್ಯ ಅಲ್ಲ, ಅದನ್ನ ಹೋಗುವ ದಾರಿ ಕೂಡ ಪವಿತ್ರವಾದ, ಶ್ರೇಷ್ಠವಾದ, ದಿವ್ಯವಾದ ಈ ನಾಡಿನ ಪರಂಪರೆಗೆ ಅನುಗುಣವಾದ ದಾರಿಯಲ್ಲಿ ನಾವು ಕ್ರಮಿಸಿದಾಗ ಮಾತ್ರ ನಮ್ಮ ಜೀವನದ ಸಾರ್ಥಕತೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ನಡೆದುಕೊಂಡು ಬಂದ ದಾರಿ ಹಿಂದೆ ಅವರು ಸಿಂಹಾವಲೋಕನ ಅಂತ ಹೇಳಿ ಹೆಜ್ಜೆಯನ್ನು ಇಟ್ಕೊಂಡು ಬಂದಾಗ ಹಿಂದಿರುಗಿ ನೋಡಿದಾಗ ನಾವು ನಡೆದುಕೊಂಡು ಬಂದ ದಾರಿ ಒಳ್ಳೆ ದಾರಿ ನಡ್ಕೊಂಬನಪ್ಪ. ಅವರಿಗೆ ಹೋಗಿ ಕಡೆಯ ನಿಮ್ಮಾಯಂತ ಹೇಳ್ತಾರೆ, ನಾನು ಏನೇನೋ ಮಾಡಿದೆ, ಯಾವಾಗ ಮಾಡಿದೆ ದುಃಖವಟ್ಟು ಒದ್ದಾಡಿ ಇಳಿಯುವಲ್ಲಿ ಒದ್ದಾಡಿ ಚಕ್ರವರ್ತಿ ಯಾವುದನ್ನು ಸಂಕಟ ನೋವಿನ ಮಧ್ಯದಲ್ಲಿ ಅವನು ಪ್ರಾಣ ಮಾಡಿದ್ದಾನೆ. ಹಾಗೆ ನಮ್ಮಲ್ಲಿ ಅನೇಕರು ಕೂಡ ಕಡೆಕಡೆ ದಾರಿಕೊಂಡಾಗ ಅಯ್ಯೋ ನಾನು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಸಾವು ಬಂದಿರುತ್ತ ಅಂತ ನಡೆಯುವ ಬದಲು ನಾವು ನಡೆದ ದಾರಿ ಸರಿಯಾಗಿದೆ, ಹಿನ್ನೋಟವನ್ನು ನೋಡಿದಾಗ ಒಳ್ಳೆ ದಾರಿ ನಡ್ಕೊಂಡು ಬಂದಿರಪ್ಪ, ಇನ್ನೊಂದು ಆ ದಾರಿ ನಡ್ಕೊಂಡು ಬಂದು ಅವರು ಒಳ್ಳೆಯದಾಗುತ್ತೆ. ಮತ್ತೆ ನನಗೆ ವೃತ್ತಿ ಬಂದ್ರೆ ಬರಗಟ್ಟೆ ಬರಗೆ ಯಾವಾಗ ಪರೀಕ್ಷೆಯಲ್ಲಿ ಬಾಳದಲ್ಲಿ ಹೋಗಿದೆ ಬರಗೆ ಒಂದು ಟ್ಯಾಕ್ಸ್ ಕೊಡೋಣ, ಯಾರು ಬಂದಿದ್ರು ನಾವು ಇನ್ನೂ ಸಾವು ಬರಲಿಲ್ವಲ್ಲ ಅಂತ ತಪ್ಪು ಒಳ್ಳೆಯ ಹೋಗ್ತಾರೆ, ಗ್ಯಾರಂಟಿ ಏನು ಇದಕ್ಕಿಂತ ಕೆಟ್ಟ ಕೊಡಬಹುದು. ಅದಕ್ಕೆ ಸಾವು ಅದರ ಯೋಚನೆ ಮಾಡಬೇಡಿ. ಎಷ್ಟು ಲಕ್ಷ ವರ್ಷಗಳಿಂದ ಬಂದಿದೆ, ನಾವು ಇನ್ನೆಷ್ಟು ಲಕ್ಷ ವರ್ಷಗಳು ನಾವು ಮಾಡ್ತೀನೋ, ಆದ್ದರಿಂದ ನೀನು ಹೇಗೆ ಹಾಗೆ ಯಥೇಚ್ಛತೆ ಸಾಕು. ಅದೇ ಪ್ರಾರ್ಥನೆ ಮಾಡ್ತಾರೆ, ನಾನು ಏನೂ ಕೇಳಲ್ಲ, ಯಥೇಚ್ಛತೆ ಸಾಕು, ನಿನಗೆ ಏನು ಇಷ್ಟ ಬಂತೋ ಹಾಗೆ ನೀನು ಮಾಡ್ಕೋ. ಯಾರು ಕೂಡ ಹೇಳ್ತಾರೆ, ಈ ದೇಹ ಅನ್ನೋದು ಬಿದಿರು ಕೊಳವೆ, ಆ ಕೊಳವೆಯಲ್ಲಿ ದಿವ್ಯವಾದ ಗಾಳಿಯುವ ನಾದ ಹೃದಯವನ್ನು ನೀನು ಹಾಡಿಸು, ಆ ಗಾಳಿಯನ್ನು ತುಂಬು, ದಿವ್ಯವಾದ ನಾದ ಇದೆ ಅಂತ ಹೊರಡುತ್ತೆ. ಹಾಗೆ ಮನುಷ್ಯ ಏನಾರ ಸಾಧಿಸಿದ್ದಾನೆ, ಏನಾರ ಮಾಡಿದ್ದಾನೆ ಅಂತಂದ್ರೆ ಈ ಬಿದಿರು ಕೊಳೆಯಲ್ಲಿ ಪರಮಾತ್ಮ ಓದಿದ ದಿವ್ಯ ಸುಧೆಯ ಆ ಘನಾಮೃತದಿಂದ ಜಗತ್ತಿಗೆ ಒಳ್ಳೆಯದಾಗಿದೆ. ಅದರಿಂದ ಅದು ನಂದಲ್ಲ, ಎಲ್ಲ ಕೂಡ ಪರಮಾತ್ಮನಿಂದ ಬರುವಂತಹದ್ದು. ಆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅನ್ನೋ ಭಾವನೆಯಿಂದ ನಾನು ಬದುಕಿರೋದ್ರಿಂದ ತಾವೆಲ್ಲ ಕೂಡ ಇಂತಹ ಒಂದು ಸನ್ಮಾನವನ್ನು ಮಾಡಿದ್ದೀರಾ, ಅದನ್ನ ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಶಾಖೆಯನ್ನು ನಡೆಸುವಾಗ ಚೆಟ್ಟಿಯಾಗಿ ಒಬ್ಬನೇ ನಿಂತ್ಕೊಂಡು ಎಲ್ಲ ಬರೀತಾ ಇರುವಾಗ ಶಾಖೆ ನಡೆಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋದಂತ ಅನೇಕ ದಿವಸಗಳು ಹತ್ತಾರು ಕೂಡ ಎಲ್ಲಾ ಸಂಭವಗಳಿಗೆ ಹೋದೆ. ಹಿಂದೆ RSS ಅಂದ್ರೆ ನಮ್ಮನೆ ಭೇಟಿ ಮಾಡ್ಬೋದು, ಇವಾಗ ನಮ್ಮನೆ ಯಾರು ಬರದೆ, ಯಾಕೆ ಅಷ್ಟು ವಿಸ್ತೃತವಾಗಿ ಬೆಳೆದಿದೆ. ಇದು ಒಂದು ಸಂತೋಷದ ವಿಷಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜೀವನಕ್ಕೆ ಚಿಕ್ಕಂದಿನಿಂದಲೂ ಕೂಡ ನಾವು ಓದಿದ ಗ್ರಂಥಗಳಿಗೆ ನಾನು ನಿಜವಾಗ್ಲೂ ಋಣಿಯಾಗಿದ್ದೀನಿ. ನಮ್ಮ ಮಕ್ಕಳಿಗೆ ಅಂತ ಉದಾತ್ತ ಗ್ರಂಥಗಳನ್ನ ಮನೆಯಲ್ಲಿ ಬರೆಯಬೇಕು, ಓದು ಕೇಳೋದು ಬೇಡ. ನಮ್ಮನ್ನು ಪುಸ್ತಕ ಬೇಕಾಗಿದೆ, ನಮ್ಮ ಹುಡುಗ ಕೆಲಸ ಎಷ್ಟು ನನಗೆ ಬೇಜಾರಾಗ್ತದೆ, ತೆಗೆದುಕೊಳ್ಳೋಣ ಅಂತ ಹೇಳಿ ಅದೊಂದು ಸಂತೋಷ. ಏನೇ ಆಗಲಿ ಮನೆಯಲ್ಲಿ ಉದಾತ್ತ ಭವ್ಯವಾದ ಗ್ರಂಥಗಳನ್ನು ನಾವು ಓದೋದು ಇದ್ದಿದ್ರೆ ಇವತ್ತಲ್ಲ ನಾಳೆ, ನಾಳೆಯಿಂದ ನಾಡಿದ್ದು ನಮ್ಮ ಮಕ್ಕಳು ಓದ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಒಂದು ಒಳ್ಳೆಯ ದಾರಿ ಬರ್ತಾರೆ, ನಮ್ಮ ಕಲ್ಪನೆಯೇ ಬೆಳೆದು. ಇನ್ನೊಂದು ನನಗೆ ಅನೇಕ
ಇಂತಹವುಗಳಲ್ಲಿ ನಮಗೆ ಒಂದು ಹೆಮ್ಮೆ ಆತ್ಮವಿಶ್ವಾಸ ನನಗೆ ಮೂಡಿ ಬರಲಿದೆ, ಅಭಿಮಾನ ಬರಲಿದೆ. ಅದನ್ನು ನೋಡಿ ಆಸ್ವಾದನೆ ಮಾಡಲಿದೆ. ರಾಮ ಹೀಗೆ ಕೃಷ್ಣ ಹೀಗೆ ಅಂತ ಅಂದಾಗ ಅವರ ಒಂದು ಓಜಸ್ಸು ತೇಜಸ್ಸುಗಳಿಗೆ ನಾನು ತೇಲಿ ಹೋಗುವಂತಹ ಒಂದು ಭವ್ಯ ಭಾವನೆ ಆನಂದ ರಸ ನಾನು ಕುಡಿಯದೆ ಇದ್ರೆ ನಿಜವಾಗ್ಲೂ ನಾನು ಏನು ನನ್ನ ಮಕ್ಕಳಿಗೆ ತಿಳಿಸೋಲೆ, ನನ್ನ ಜನರಿಗೆ ಏನು ಕೊಡೋಲೆ, ಲೆಟ್ ಮಿ ಎಂಜಾಯ್ ಮೈ ಸೆಲ್ಫ್. ಒಂದ್ಸತಿ ಒಬ್ಬ ರಾಜ ಇದ್ದಂತೆ ಅವನು ಬಂದಂತೆ ಸ್ವಾಮಿ ನಾನು ಭಾಗವತ ಹೇಳ್ತೀನಿ ಅಂತ, ನೀವು ಓದಿಲ್ಲ ಹೋಗಿ ಓದಿದ್ದೀನಿ ಅಂತ ಇನ್ನೊಂದ್ಸತಿ ಓದಪ್ಪ ಅಂತ ಸ್ವಾಮಿ ಈ ಸತಿ ಓದ್ಬಿಟ್ಟಿದ್ದೀನಿ ಅಂತ. ಆವಾಗ ಇಲ್ಲ ಇನ್ನೂ ನೀವು ಓದಿಲ್ಲ ಹೋಗು ನಾನು ಮೂರನೇ ಸತಿ ಓದಿದ್ರು ನನಗೆ ಅನುಮಾನ ಇನ್ನೊಂದು ಸತಿ ಚೆನ್ನಾಗಿ ಓದಪ್ಪ ಅವ್ನಿಗೆ ಸಿಗಿ ಬಂದ್ಬಿಟ್ಟು 3 ಸತಿ ಓದಾಗ ಕೂಡ ವಾಪಸ್ ಓದಿಸ್ತಾ ಇರೋಲ್ಲ. ನೋಡಿರ್ತೀನಿ ಏನಿದೆ ಏನೋ ಮುಖ್ಯ ಅಂತ ಹೇಳಿ ಅಮೂಲ್ಯವಾಗಿ ಓದ್ತಾ 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 ಹೃದಯದಲ್ಲಿ ಆ ಕೃಷ್ಣನ ದೇವಿಯ ಲೀಲೆಗಳು, ತತ್ವಗಳು, ಆದರ್ಶಗಳು, ವಿಚಾರ ಚಿಂತನ ಮಂಥನಗಳನ್ನು ಕೇಳ್ತಾ ಆ ಭವ್ಯ ದಿವ್ಯ ಮೂರ್ತಿಯ ಜೀವನದಲ್ಲಿ ತಾನು ಲೀನಾಗಿ ಹಾಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಅವನು ರೋಮಾಂಚಕತೆ ರೋಮಾಂಚನಾಗ್ತಾ ಇದೆ, ಕಣ್ಣಿಗೆ ಸುರಿತಾ ಇದೆ. ರಾಜ ಹೋದ. ಮುಂಚೆ ರಾಜನ ಕುರಿತು ನಾನು ಹೇಳಬೇಕು. ಯಾಕೆ ಹೇಳಿದ್ರೆ ನನ್ನ ಜೀವನದಲ್ಲಿ ಇಂತಹ ಕೆಲವು ಆದರ್ಶಗಳನ್ನು ಅನುಭವಿಸಿ ಆಸ್ವಾದಿಸಿ ಆನಂದಪಟ್ಟು ಆ ಮಾರ್ಗದಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಬೇಕಾದ್ರೆ ಕೇಳಿದ್ರೆ ನಾನು ಮಾಡಿರುವುದು ಹೇಳಲ್ಲ ಅನ್ನುವ ಭಾವನೆ ನನ್ನದಾದ್ರಿಂದ ಅನೇಕ ಬಾರಿ ಆ ದಿವ್ಯ ಕೋಟಿಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ಒಬ್ಬ ದಾರಿಯ ನಾನು ಎಷ್ಟೇ ನನಗೆ ಗೊತ್ತಿಲ್ಲ ಅಂದು ಆ ಹೆಜ್ಜೆ ಇಳಿದಿನಿ, ಮುಂದಕ್ಕೆ ಗಮ್ಯ ಸ್ಥಳವನ್ನು ಸೇರ್ತೀನಿ. ಒಂದು ಬಾರಿ ನಮ್ಮ ಮಿತ್ರರ ಜೊತೆ ಹೀಗೆ ಬಂದಾಗ ಇವತ್ತಿನ ನನ್ನ ಭಾವನೆ ಇಲ್ಲ, ವಾಟ್ ಐ ವಾಸ್ ಐ ಆಮ್ ನಾಟ್ ನೋ, ವಾಟ್ ಐ ಆಮ್ ನೋ ಐ ಮೇ ನಾಟ್ ಬಿ ಟುಮಾರೋ. ಅಂದಿನ ಕಾಲದಲ್ಲಿ ವಿಚಾರಗಳು ಬಂದಾಗ ನಾನು ಒಂದು ಶಪಥ ಮಾಡಿ ಹೇಳಿದ್ದೆ, ಈ ಜೀವದ ಉಸಿರು ಇರುವುದರಲ್ಲಿ ಪರಮಾತ್ಮನ ದಿವ್ಯ ಭವ್ಯ ಸಾಕಾರವನ್ನ ಅನುಭವಿಸ್ತೀನಿ, ಇದು ಶತಸಿದ್ಧ ಅನ್ನುವ ಛಲವನ್ನ ಅಂದು ಅಂದಿದೆ. ಆ ಛಲ ಕಮ್ಮಿ ಆಗಿದೆ, ಆದರೂ ಆ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವ ಕೇಶವನ ಕಳೆದಾವಧಿಯಲ್ಲಿ ನನ್ನನ್ನು ಸಮರ್ಪಿಸಿಕೊಳ್ಳುವುದನ್ನು ಕೃಷ್ಣಮೂರ್ತಿ ಅನ್ನೋದು ಕೇಶವ ದಾಸ ಅನ್ನೋ ಕಳೆಯುವ ಬಟ್ಟೆಗೆ ಹೋಗಬೇಕು ಅನ್ನುವ ಜೀವನದ ಆಸೆ ಅನ್ಕೋಬೇಕು. ಯಾರಿಗೆ ಸನ್ಮಾನ ಮಾಡಿ ಗೊತ್ತಲ್ಲ ನಾಳೆ ನಾನು ಇರೋದಿಷ್ಟೇ, ಇನ್ನೂ ಸ್ವಲ್ಪ ಕಮ್ಮಿ ಆಗ್ತೀನಿ, ವಯಸ್ಸಾಗಪ್ಪ. ಆದರೆ ನೀವು ಅಷ್ಟೆಲ್ಲ ಇದ್ದಾನೆ ಅಂದಾಗ ಮುಂದೆ ನಾನು ಇಷ್ಟೆಲ್ಲ ಇದ್ದೀನಿ ಅಂತ ಹೇಳಿ ನನ್ನ ತಲೆಯನ್ನು ಹೊರಟು ಬಂದು ನನ್ನ ಇತಿಮಿತಿಗಳು ಇದೆ. ಆದರೆ ಅಷ್ಟೆಲ್ಲ ಇದ್ದಾನೆ ಅಂತ ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ನನಗೆ ಒಂದು ಕೃತಜ್ಞತೆಯಿಂದ ಆ ಹೆಸರಿಗೆ ನಿಮಗೆ ಬೇಡಿಯನ್ನಿದೆ, ನೀವು ಭೇಟಿ ಮಾಡಿ ತೋರಿಸ್ತಾ ಇದ್ದೀರೇನೋ ಅಂತ ಹೇಳಿ ಅದಕ್ಕಾಗಿ ಸನ್ಮಾನ ಮಾಡಿದ್ದೇನೋ ಅನ್ನುವ ಭಾವನೆ ನನ್ನದಾಗಿದೆ. ಇನ್ನೊಂದು ನನಗೆ ಅನಿಸ್ತಾ ಇದೆ, ಈ ಸನ್ಮಾನ ಸ್ಕೂಲ್ಗಳಿಂದ ಟ್ರಾನ್ಸ್ಫರ್ ಆಗುವಾಗ ಗಮನಿಸಬೇಕು ನೆನಪು. ಹಾಗೆ ಟ್ರಾನ್ಸ್ಫರ್ ಆದಾಗ ಹೋಗಿಬಿಡ್ತಾರೆ, ಈ ಮಾತನಾಡಲಿ ಬರೋದು. ಆದರೆ ಇಂದು ಮಾಡಿದ ಒಂದು ಸನ್ಮಾನ ನಾನು ನೋಡ್ತೇನೆ, ಇಲ್ಲಿ ಆಲ್ ಇಸ್ ಓವರ್ ಆಫ್ 8 o'clock ಅಂತ ಹೇಳ್ತಾ ಇದ್ದಾರೆ. ಈ ಹೋಗಿದೆಲ್ಲ ಎವ್ರಿಥಿಂಗ್ ಇಸ್ ಓವರ್ ಆಫ್ 8 o'clock ಅಂತ ಹೇಳಿ ಈ ಒಂದು ದಿವ್ಯ ಭವ್ಯವಾದ ರೀತಿಯಲ್ಲಿ ನೀವು ಏನೇನೋ ಒಂದು ಸನ್ಮಾನ ಮಾಡಿದ್ರು, ಇದು ಎಷ್ಟು ಮಟ್ಟಿಗೆ ನನ್ನ ಮೇಲೆ ಒಂದು ಜವಾಬ್ದಾರಿ ನನ್ನನ್ನು ಋಣಿಯಾಗಿ ಮಾಡಿದೆ ಅಂದ್ರೆ ನಾಳೆ ದಿವಸ ಎಲ್ಲಾರ ಹೋಗುವಾಗ ನಾನು ಏನಾದ್ರು ತಪ್ಪು ನಡೆದ್ರೆ ಈಗ ನೀವು ಅಂದುಕೊಂಡ ಭಾವದ ರೀತಿಯಲ್ಲಿ ದಿನನಿತ್ಯ ಬೀಳುವುದ ಆ ಆದರ್ಶಕ್ಕಾಗಿ ಮಾಡಬೇಕು ಅನ್ನೋ ಭಾವನೆ ನನಗಾಗಿದೆ. ಹಾಕಬೇಕು ಮಾತಾಡೋಕೆ ಆಗಲ್ಲ, ದೇವರು ನಮ್ಮೊಂಥರ ಕಠಿಣ ಹೃದಯ ಕೊಟ್ಟಿದ್ದಾನೆ. ಹೃದಯದ ಒಳಗೆ ಭಾವನೆಗಳ ತುಳಿದ ಬೆಳಕಿಗಳೆಲ್ಲ ಆಗ್ತಾ ಇದೆ. ನಿಜವಾಗೂ ನಿಮ್ಮೆಲ್ಲರ ಎದುರಿನಲ್ಲಿ ನನ್ನನ್ನು ಒಂದು ಆದರ್ಶ ಮೂರ್ತಿಯಾಗಿ ಮಾಡುವಂತೆ ಪರಮಾತ್ಮ ನಿಮ್ಮ ಹೃದಯದಿಂದ ಪ್ರೇರೇಪಣೆ ಮಾಡಿ ನನಗೆ ಒಂದು ದಿಕ್ಕನ್ನು ತೋರಿಸಿ ಜೀವನದ ಸಾರ್ಥಕತೆಯ ಪಡೆಯಲಿ ಅಂತ ಹೇಳಿ ನೀವು ನನಗೆ ಆಶೀರ್ವಾದ ಮಾಡ್ತಾ ಇದ್ದೇನೋ. ಪರಮಾತ್ಮ ರೂಪದಲ್ಲಿ ನೀವೆಲ್ಲ ಇದ್ದೀರಾ, ಅಂತಹ ಪರಮಾತ್ಮ ರೂಪದಲ್ಲಿರುವ ನಿಮ್ಮೆಲ್ಲರನ್ನು ನೋಡ್ತಾ ನಿಮ್ಮೆಲ್ಲರ ಕೃತಜ್ಞದ ಪೂರ್ಣವಾದಂತಹ ಅಭಿಮಾನದ ಈ ಪುಷ್ಪಹಾರಗಳ ಭಾರಗಳನ್ನು ಹೊತ್ತು ಮತ್ತೆ ಇಂತಹ ಒಂದು ರೀತಿಯಲ್ಲಿ ನಾನು ಹೇಳಿದಂತೆ ನೀವು ತೋರಿಸಿದ ಈ ಇದು ಸರಿಯಾದವರಿಗೆ ಮಾಡಿರಲ್ವಾ
ರೀತಿಯ ಚೈತನ್ಯಪೂರ್ಣವಾದಂತಹ ತ್ಯಾಗಮಯವಾದಂತಹ ಆದರ್ಶವಾಗಿ ಬಾಳುವಂತಹ ಛಲವನ್ನೆಂತಹ ಭವ್ಯ ಭಾವನೆ ನನ್ನ ಹೃದಯದಲ್ಲಿ ಎಳೆದು ನನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುವ ಈ ಮಣ್ಣು ಮುಂದೆ ಜೀವನದ ಚೈತನ್ಯಯುಕ್ತವಾದಂತಹ ಜೊತೆ ಅಮೃತದ ಧಾರೆಯನ್ನು ನೀವು ಎಳೆದು ನನ್ನನ್ನು ದಿವ್ಯ ಭವ್ಯ ವ್ಯಕ್ತಿಯನ್ನಾಗಿ ಮಾಡಿ ಆ ಮಾತೆಯ ಶರಣಾರವಿಂದದಲ್ಲಿ ಕೊಳಕ ಪುಷ್ಪವಾಗದೆ ಸೌಗಂಧಿಕ ಪುಷ್ಪವಾಗಲೆಯೂ ಕೂಡ ಕೃತಜ್ಞತಾಪೂರ್ವಕವಾದಂತಹ ಪರಮಾತ್ಮ ರೂಪಿಯಾದ ನಿಮ್ಮ ಅಂತರಂಗದಲ್ಲಿರುವ ಕೇಶವನಿಗೆ ನಮಸ್ಕರಿಸಿ ಅವರನ್ನು ನಾಳೆ ಮುಖ್ಯಮಂತ್ರಿ ಚಂದ್ರಿ ಅವರು ಬೆಂಗಳೂರು ಮತ್ತು ಕೈಲಾಸ ಅವರು ಈ ಸಮಗ್ರ ಬರಬೇಕಾಗಿತ್ತು. ಅವರು ಶಿವಮೊಗ್ಗ ಮುಂದೆ ಭದ್ರತೆಯಲ್ಲಿ ಬಂದಾಗ ನಮ್ಮನೆ ಬಂದಿದ್ದ ನಾಯಕರಿಗೆ ಫೋನ್ ಮಾಡಿದ್ದೆ ಈ ಸಮಾರಂಭದ ಬಗ್ಗೆ ಆ ವಾತಾವರಣ ಬರ್ತೀನಿ, ನಾನು ಮುರುಘೆಗೆ ಹೋಗ್ಬೇಕು, ಸನ್ಮಾನ ಸಮಾರಂಭಕ್ಕೆ ಹೋಗ್ಬೇಕು, ನೀವು ಬರೋದು ಆಯ್ತು ಬನ್ನಿ ನಾಯಕರು ಅಂತ ಹೇಳಿದೆ. ನಾನು ಅವ್ರನ್ನ ಕಳಿಸ್ಕೊಂಡು ನಾವು ಇಲ್ಲಿ ಅವರ ಅದೇ ಈ ಕೊರಗೆ ನಮಗೆ ನಾವು ತುಮಕೂರಲ್ಲಿ ಯಾವ ಕಾಣಬೇಕು ಅಂತ ಹೇಳಿ ಅವರು ಹಾಗೆ ತುಮಕೂರಿಗೆ ಹೋದರು. ನಾವು ಇಲ್ಲಿ ಬಂದಾಗ ನನಗಿತ್ತು ನಾನು ಸುಮಾರು 6 ವರ್ಷಗಳ ಮುಂದಿನಿಂದಲೂ ನನಗೆ ನನ್ನ ಮಾತೆಯಲ್ಲಿ ನನ್ನ ಸಂಬಂಧ ಇದೆ, ಅಲ್ಲಿ ಹೋಗಿ ಬರ್ತಾ ಇದ್ದೆ. 6 ವರ್ಷಗಳ ದೇವಸ್ಥಾನದ ಬಗ್ಗೆ ನಾನು ಹೋಗಿಲ್ಲ, ಆ ಕಡೆ ದೇವಸ್ಥಾನ ನೋಡಿರಲಿಲ್ಲ. ನನಗೆನಿಸ್ತು ನನಗೆ ಕರ್ಕೊಂಡೋಗಿ ದೇವಸ್ಥಾನವನ್ನು ತೋರಿಸಿ ನೋಡಾಗ ಇಂತಹ ದೇವಸ್ಥಾನ ಇದೆಯಲ್ಲ, ಹಿಂದೆ ಪುರಾತನ ಕಾಲದ ಕಟ್ಟಿರುವ ದೇವಸ್ಥಾನಗಳು ಎಲ್ಲ ಅಂತ ನನಗೆ ಹೆಮ್ಮೆ ಆಯಿತು. ಆದರೆ ಇಲ್ಲಿ ಬಂದು ನೋಡಿದಾಗ ಈ ಸಮಾರಂಭದಲ್ಲಿ ಕೃಷ್ಣಮೂರ್ತಿಯವರ ಅಂದ್ರೆ ನಾವು ಯಾವಾಗ ಸರಿ ಮಾತಾಡಿರ್ಬೋದು, ಹೆಚ್ಚೆ ಗೊತ್ತೇ ಆಗಬೇಕು, ಗೊತ್ತೇ ಆಗಿದೆ ಅಂತ ಹೇಳಿದ್ವಿ. ಇವತ್ತು ಅವರ ಬಗ್ಗೆ ಇಷ್ಟೊಂದು ಹೆಮ್ಮೆಯಿಂದ ಒಳಗೆ ಪಡೆದಿರಲ್ಲ ಅನ್ನೋದು ನಮಗೆ ಒಂದು ಹೆಮ್ಮೆ. ಅವರ ಜೀವನದಲ್ಲಿ ಒಂದು 45ನೇ ಇಸವಿಯಲ್ಲಿ ಕಾರ್ಯಕ್ರಮವನ್ನು ಅನುಭವಿಸಿದರು. ಅದರಲ್ಲದೆ ಅವರು ಉಪಾಧ್ಯಾಯರಾಗಿ ವಿದ್ಯಾದಾನವೇ ದೊಡ್ಡದೇ ಇರಬೇಕಂತದನ್ನ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಅದು ನಮಗೆ ಹೆಮ್ಮೆ. ಸುವರ್ಣಾಕ್ಷರದಲ್ಲಿ ಪಡೆದು ತನ್ನ ಜೀವನದ 67ನೇ ವಯಸ್ಸಿಗೆ ಪದಾರ್ಪಣೆ ಮಾಡಿ ಸಮಾಜದ ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಯುತ ಟಿ.ಆರ್. ಕೃಷ್ಣಮೂರ್ತಿಯವರೇ, ಸನ್ಮಾನಿತ ಸಮಾಜ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀಯುತ ಪ್ರಭಾಕರ್ ಅವರೇ, ಶ್ರೀಯುತ ಕಾಮತ್ ಅವರೇ, ಶ್ರೀಮತಿ ದೇವಮ್ಮನವರೇ, ಶಾಸಕ ಮಂಜನವರೇ, ಸಮಾಜದ ಬಂಧುಗಳೇ, ಗಣ್ಯಮಾನ್ಯ ವ್ಯಕ್ತಿಗಳೇ, ತಾಯಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಇವತ್ತಿನ ಕಾರ್ಯಕ್ರಮ ಮನುಷ್ಯನ ಜೀವನದಲ್ಲಿ ತನ್ನ ಮಾರ್ಪಾಡವನ್ನು ಯಾವ ರೀತಿ ಮಾಡಿಕೊಂಡಲ್ಲ ಅದರ ಹಿನ್ನೆಲೆಯನ್ನ ನೆನೆಸಿಕೊಂಡು ಬರ್ತಕ್ಕಂಥ ಸಮಾಜದ ಸಂಘಟನೆಯಿಂದ ಅದು ಪ್ರತಿರೂಪವನ್ನು ತೋರಿಸುತ್ತದೆ. ಸಂಸ್ಕೃತದಲ್ಲಿ ಹೇಳ್ತಾರೆ, ಅನ್ನದಾನಂ ಕರ್ಮದಾನಂ ವಿದ್ಯಾದಾನಂ ಅನ್ನುತ್ತಾರೆ. ಅನೇನ ಶ್ರೀಕಾರತಿ ಯಾವ ಜೀವಂತರಿಗೆ ಶ್ರೀಯುತ ಕೃಷ್ಣಮೂರ್ತಿಯವರು ಬಾಲ್ಯದಿಂದಲೂ ನನ್ನ ಬೆಟ್ಟದ ಸ್ವಭಾವ ಸಾಧನೆಗೆ ಕಾರಣವನ್ನ ಒಂದು ಕಡೆ ಶಾಲೆಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡತಕ್ಕಂಥ ಮಾಸೂಚನೆ
ಕಾಶಿ ಪಟ್ಟಣದಲ್ಲಿ ರಾಮಯ್ಯ ಅಂತ ಒಬ್ಬ ವಿದ್ಯಾರ್ಥಿಗಳು ಮಕ್ಕಳಿಗೆ ಪಾಠ ಮಾಡ್ತಾರೆ. ಅವರಿಗೆ ಊರಿನಿಂದ ಊರಿಗೆ ವರ್ಗಾವಣೆ ಪ್ರೊಫೆಷನ್ ಸಿಗ್ತಾರೆ. ಅವರ ಮಕ್ಕಳಿಗೆ ಸನ್ಮಾನವನ್ನು ಮಾಡಿ ತುಂಬ ಹೃದಯದಿಂದ ಇನ್ನೊಂದು ಕಳಿಸಿಕೊಡ್ತಾ ಇದ್ದಾರೆ. ಅದು ನಡೆಯುತ್ತಿರುವಂಥ ಲೌಕಿಕವಾಗಿ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಭಗವಂತನ, ಗೋವಿಂದನ, ಕೃಷ್ಣನ ಪ್ರಾರ್ಥನೆಯನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಪುನಃ ನಾನು ಈ ದೇಶದಿಂದ, ಈ ಊರಿನಿಂದ ಬೇರೆ ಊರಿಗೆ ಹೋದರೆ ನಾನು ಮಕ್ಕಳಿಗೆ ಕಲಿಸಿರ್ತಕ್ಕಂಥ ಭಗವಂತನ ಪ್ರಾರ್ಥನೆಯ ಪ್ರಮುಖವಾಗಿ ಪರಮಾತ್ಮ ಯಾವ ಮಕ್ಕಳಿಂದನಾಗಲಿ ಅವರ ಹೃದಯಪೂರ್ವಕವಾಗಿ ಭಗವಂತನ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರು ಯಾರಿದ್ದಾರೆ, ನನ್ನಿಂದ ನಾನು ಸಾಧ್ಯತೆ ಆಗಲಿಲ್ಲ, ನನ್ನ ವಯಸ್ಸಿನಲ್ಲಿ ಅರ್ಥ ಕಳ್ಕೊಂಡು ಹೋಗಿದ್ದೀನಿ, ಭಗವಂತನ ಸಿಗಲಿಲ್ಲ, ಅವರ ಮಕ್ಕಳನ್ನು ಪಾಠವನ್ನು ಕಲಿಸತಕ್ಕಂಥ ಸನ್ನಿವೇಶದ ಮಕ್ಕಳ ಪ್ರಮುಖವಾಗಿ ಮಕ್ಕಳ ಮುಖದಿಂದ, ಮಕ್ಕಳ ಭಾವನೆಯಿಂದ ನಾವು ಭಗವಂತನನ್ನು ಕಾಣಬಹುದೇನೋ ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಟುಕೊಂಡು ಆ ಸನ್ಮಾನ ಸಮಾರಂಭ ಸಂದರ್ಭದಲ್ಲಿ ಆ ಶಾಲೆ ಮಕ್ಕಳು ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ನಾಳೆ ನನ್ನನ್ನು ಈ ಊರಿನಿಂದ ಬೇರೆ ಊರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ತಮ್ಮೆಲ್ಲರೂ ತಮ್ಮ ಮನೆಗಳ ತಾಯಿ ತಂದೆಗೆ ಹೇಳಿ, ನಿಮ್ಮಿಂದ ಆಗಿರ್ತಕ್ಕಂಥ ಬೇರೆ ತಾಯಿ ತಂದೆಯವರು ಹೋಗ್ತಾರೋ ಆ ಕಾಣಿಕೆಯನ್ನ ತುಂಬ ಭಕ್ತಿಯಿಂದ ತಂದಿರತಕ್ಕಂಥ ಹಿರಿಯರು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನ, ವಸ್ತುವನ್ನು ನನಗೆ ತಂದು ಕೊಡಬೇಕು ಅಂತ ಮಾತು ಹೇಳ್ತಾರೆ. ಹಳ್ಳಿ ವಾತಾವರಣದಲ್ಲಿ ನೋಡಿದಾಗ ಯಾವ ಕಾಶಿ ಪಟ್ಟಣದಲ್ಲಿ